ಸ್ವರೂಪ ಮಮ ಲಹರಿ ವಿಷ್ಣು ಮಹೇಶ್ ವಿಧಿರವಿಚಂದ ವರುಣಯಮ ಸತ್ಯಧನೇಶ ಗಣೇಶ್ ಯಾ ಕೃಪಾಳು ಸರ್ವಜ್ಞ ಕೋ ಹಿಯ ಧಾರತ ಮುನಿ ಧ್ಯಾನ್ ತಾಕೋ ಹೋತ ಉಪಾಧಿತೆ ಮೂಲೆ मिथ्या भान वैति ही जानै बिन जगत मनहु जेवरि साम न सैगु जग जग जिहिल है सो हम आपे आप बोध जाहे जाको सुकृति भजत राम निष्काम सो मेरो है आत्मा काको करू प्रणाम काको करू प्रणाम जो सुख नित्य प्रकाश विभु नाम रूप आधार मति न लखै जिहि मति लखै सो मैं शुद्ध अपार सो मैं शुद्ध अपार। सद्गुरु श्री साधु निश्चलदास जी महाराज की जय। सद्गुरु श्री पंडित पीताम्बर जी महाराज की जय। सद्गुरु श्री शरण स्वामी जी महाराज की जय। जय मंगलम जय नमः पार्वते पति शिव हर हर ಮಹಾದೇವ। ಎಲ್ಲರಿಗೂ ಶರಣಾರ್ಥಿಗಳು। ಇನ್ನು ಮುಂದೆ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದ ಶ್ರೀ ಶರಣಬಸವ ಮಹಾಸ್ವಾಮಿಗಳಿಂದ ಮೋಕ್ಷ ವಿಚಾರವನ್ನ ನಾವೆಲ್ಲರೂ ಆಲಿಸೋಣ. ನಮಗೆ ಈ ಮೋಕ್ಷ ವಿಚಾರವನ್ನ ತಿಳಿಸಿಕೊಡ್ಬೇಕಾಗಿ ಸದ್ಗುರುಗಳಲ್ಲಿ ವಿನಂತಿಸುತ್ತೇನೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ಶ್ರೀ ನಿಶ್ಚಲದಾಸ್ ಜಿ ಅವರ ಕೃತಿ 4ನೇ ತರಂಗ ಉತ್ತಮ ಅಧಿಕಾರಿ ತತ್ವದೃಷ್ಟಿಗೆ ಉಪದೇಶ 149ನೇ ವಿಷಯಾಂಕ. ಚೇತನದ ಸಾಮಾನ್ಯ ರೂಪವು ಆಧಾರವಾಗಿರುತ್ತದೆ, ಚೇತನದ ವಿಶೇಷ ರೂಪ ಅಧಿಷ್ಠಾನವಾಗಿರುತ್ತದೆ. ಈ ಜಗತ್ತು ಮಿಥ್ಯವಾದ ಅಪಾರವಾದ ಈ ಮಿಥ್ಯಾ ಜಗತ್ತಿಗೆ ಆಧಾರ ಅಧಿಷ್ಠಾನ ಯಾರು ಅಂತಂದ್ರೆ ನಮ್ಮ ಚೇತನದ ಸಾಮಾನ್ಯ ಮತ್ತು ವಿಶೇಷ ಅಂತ 2 ರೂಪದವ. ಅವೇ ಆಧಾರ ಮತ್ತು ಅಧಿಷ್ಠಾನ ಆಗಿರ್ತವ. ಸಾಕಷ್ಟು ಬ್ರಹ್ಮಜ್ಞಾನ ತಿಳಿದಾಗ್ಯೂ ಕೂಡ ನಮಗೆ ಅದು ಅನುಭವಕ್ಕೆ ಯಾಕೆ ಬರ್ತಾ ಇಲ್ಲ ಅಂದ್ರೆ ಸಾಮಾನ್ಯ ರೂಪ ಮತ್ತು ವಿಶೇಷ ರೂಪ ಒಂದೇ ಚೇತನ. ಸಾಮಾನ್ಯ ರೂಪವು ತಾನೇ ಆಗಿರುತ್ತದೆ, ವಿಶೇಷ ರೂಪವು ತಾನೇ ಆಗಿರುತ್ತದೆ. ಸಾಮಾನ್ಯ ರೂಪ ಅಂದ್ರೆ ಏಕತ್ವ, ಅನೇಕತ್ವ, ಪರಮಾತ್ಮ ಒಬ್ಬನೇ ಅದನ ಅಂತ ಒಂದು ಕಡೆ ವಾದ, ಅನೇಕ ದೇವತೆಗಳಿದ್ದದ್ದು ಇನ್ನೊಂದು ಕಡೆ ವಾದ. ಅನೇಕ ದೇವತೆಗಳು ಅಂತಂದ್ರೆ ಆ ಪರಮಾತ್ಮನ ಅನಂತ ಲೀಲೆಗಳು, ಶಕ್ತಿಗಳು, ಅವು ಏನ್ ಕೆಲಸ ಮಾಡ್ತಾವ ಅವೆಲ್ಲ ಪರಮಾತ್ಮನ ಲೀಲೆಗಳಿರ್ತಾವ. ಏಕ ಮತ್ತು ಅನೇಕ ಎರಡರಲ್ಲೂ ಅವನೇ ಇದ್ದಾನೆ. ಸಾಗರ ಏಕ, ಲಹರ್ ಅನೇಕ. ಆ ರೀತಿ ಸಾಗರದ ಒಂದು ತರಂಗಗಳು ಏನದವ, ಅಲೆಗಳು, ಅವು ಎಷ್ಟಾದರೂ ಇದ್ರೂ ಸಹಿತ ಸಾಗರದಿಂದ ಭಿನ್ನವಾಗಿಲ್ಲ. ಸಾಗರದೊಳಗೆ ತೇಲಿ, ಸಾಗರದೊಳಗೆ ಹುಟ್ಟಿ, ಸಾಗರದೊಳಗೆ ಅಡಿಗೋಗ್ಬಿಡ್ತಾವ.
ಹಾಂಗ ಏಕ ಮತ್ತು ಅನೇಕ, ಸಾಕಾರ ಮತ್ತು ನಿರಾಕಾರ. ನಿರಾಕಾರ ವಸ್ತುನೇ ಸಾಕಾರ ಆಗ್ತದ, ಸಾಕಾರನೇ ಮತ್ತೆ ನಿರಾಕಾರ ಆಗ್ತದ. ಜೀವನೇ ಬ್ರಹ್ಮ ಆಗ್ತಾನ, ಬ್ರಹ್ಮನೇ ಮತ್ತೆ ಲೀಲೆ ಮಾಡುವುದಕ್ಕೆ ಜೀವ ಆಗ್ತಾನ. ಶಬ್ದ ನಿಶಬ್ದ, ಸಚರ ಅಚರ, ಅರಿವು ಮರೆವು, ಭಕ್ತ ಭವಿ, ಸಜೀವ ನಿರ್ಜೀವ ಅಂತೇನು ಎರಡೆರಡು ಬರ್ತಾವ. ಎರಡಿರ್ಬೋದು, ಎರಡಕ್ಕಿಂತ ಹೆಚ್ಚಿರ್ಬೋದು. ಅವೆಲ್ಲವುಗಳಲ್ಲಿ ಆ ಪರಮಾತ್ಮನೇ ಇದ್ದಾನೆ. ಅದು ಎಲ್ಲ ಪರಮಾತ್ಮನ ರೂಪವೇ. ಏಕನೂ ಪರಮಾತ್ಮನ ರೂಪನೇ, ಅನೇಕನು ಪರಮಾತ್ಮನ ರೂಪನೇ. ಒಬ್ಬನೇ ಪರಮಾತ್ಮ, ಅವನೇ ಅನೇಕವಾಗಿರ್ತದೆ. ಹೌದಾ ಇಲ್ರಿ? ಒಪ್ಪುಗಳ ಮಾತದ ಇಲ್ಲ ಇದು? ಈ ಸಾಮಾನ್ಯ ರೂಪ ಆಯ್ತು. ಅವನು ವಿಶೇಷ ರೂಪ ಏನಿರ್ತದ ಅಂದ್ರೆ ಅಸಂಗತ್ವ. ಪರಮಾತ್ಮ ಹೇಗಿದ್ದಾನಂದ್ರೆ ಅಸಂಗವಾಗಿರ್ತಾನೆ. ಈ ಜಗತ್ತು ಸೃಷ್ಟಿ ಆದ್ರೆ ಏನಾಯ್ತು, ಸ್ಥಿತಿಯಲ್ಲಿದ್ರೆ ಏನಾಯ್ತು, ಪ್ರಳಯ ಆದ್ರೆ ಏನಾಯ್ತು, ತಿರೋಧಾನದಲ್ಲಿದ್ರೆ ಏನಾಯ್ತು, ಅವೆಲ್ಲ ಏನಾದರೂ ಸಹಿತ ಈ ಪಿಂಡಾಂಡದಲ್ಲಿ ಸಹಿತ ಬಾಲಕ ಯುವಕ ಮುದುಕ ಹುಟ್ಟು ಸಾವು ಇವೆಲ್ಲ ಏನಾದರೂ ಸಹಿತ ಬ್ರಹ್ಮಾಂಡ ಪಿಂಡಾಂಡಗಳಲ್ಲಿ ನಡೆಯುವ ಎಲ್ಲ ಲೀಲೆಗಳಿಗೆ ಪರಮಾತ್ಮ ಹೆಂಗದನಂದ್ರೆ ಚೇತನ ಅಸಂಗವಾಗಿದೆ. ಅದೇ ರೀತಿ ನಾವು ಶುದ್ಧ ಬ್ರಹ್ಮ ಸ್ವರೂಪರಾಗಿದ್ದೆವು ಅಂತಂದ್ರೆ ನಮ್ಮ ಸಾಧನೆಯ ಮೂಲಕ ನಮ್ಮ ಸ್ವರೂಪ ಪ್ರತ್ಯೇಗಾತ್ಮ ಭಿನ್ನ ಶುದ್ಧ ಬ್ರಹ್ಮ ಚೇತನ ಸ್ವರೂಪ ಆಗಿತ್ತು ಅಂತಂದ್ರೆ ಏನಾಗ್ತದೆ, ಇವಕ್ಕೆಲ್ಲ ಅಸಂಗವಾಗಿರ್ತದೆ. ಅದೇ ಲಕ್ಷಣ. ಇಲ್ಲಂತಂದ್ರೆ ನಾನು ಬಾಲಕನಾಗಿದ್ದೇನೆ, ನಾನು ಮುದುಕನಾಗಿದ್ದೇನೆ, ನಾನು ಯುವಕನಾಗಿದ್ದೇನೆ, ನಾನು ರೋಗಿಯಾಗಿದ್ದೇನೆ, ನಾನು ಶ್ರೀಮಂತನಾಗಿದ್ದೇನೆ, ನಾನು ಬಡವಾಗಿನಿ ಅಂತೇಳಿ ನಾನಾ ರೀತಿ ದುಃಖದೊಳಗ ಮುಳುಗ. ಅಸಂಗ. ಕೂಟಸ್ಥ. ಕರ್ಮದ ಪೆಟ್ಟುಗಳು ಎಷ್ಟೇ ಬಿದ್ದರೂ ಸಹಿತ ಆ ಕಬ್ಬಿಣದ ವಸ್ತುವಿಗೆ ಬೀಳ್ತದೆ ಹೊರತು ಅಡಿಗಲ್ಲಿಗೆ ಬೀಳಂಗಿಲ್ಲ. ಅಡಿಗಲ್ಲಿನೊಳಗೆ ಏನೂ ವಿಕಾರ ಆಗಂಗಿಲ್ಲ. ಅಡಿಗಲ್ಲು ನಿರ್ವಿಕಾರವಾಗಿ ಹೇಗಿರುತ್ತದೋ ಅದೇ ರೀತಿ ಕರ್ಮದ ಪೆಟ್ಟುಗಳು ಎಷ್ಟೇ ಚಿದಾಭಾಸನೆಗೆ ಬಿದ್ದರೂ ಸಹಿತ ನಮ್ಮ ಚೇತನಕ್ಕೇನೂ ಆಗಲ್ಲ. ನಾನು ಚೇತನ ಸ್ವರೂಪ ಅದೀನಿ, ನಾನು ಕೂಟಸ್ಥ ಅದೀನಿ, ನಾನು ಸಾಕ್ಷಿ ಅದೀನಿ, ನಾನು ಆತ್ಮ ಅದೀನಿ ಅನ್ನಂಥದ್ದೊಂದು ಅನುಭವ ನಮಗೆ ಬರಲಾರ್ದಕ್ಕ ಏನಾಗ್ಲಕ್ಕತ್ತದ, ಸಮಸ್ಯೆ ಆಗ್ಲಕ್ಕತ್ತದ. ಇವೆಲ್ಲ ಜೀವನ ಸಮಸ್ಯೆಗಳು ಯಾಕಾಗ್ತಾವಲ್ಲ ಇದೇ ಕಾರಣಕ್ಕ. ನಿತ್ಯ ಮುಕ್ತ, ಶುದ್ಧ ಬ್ರಹ್ಮತ್ವ. ನಿತ್ಯ ಮುಕ್ತ ಅಂದ್ರೇನು? ಪ್ರವಚನ ಹೇಳುವಾಗ ಕೇಳುವಾಗ ಹೌದ್ರಿ ನೀವು ಹೇಳೋದೆಲ್ಲ ಕರೆಕ್ಟ್ ಅದ ಅಂದು ಮತ್ತೆ ಪ್ರವಚನ ಮುಗಿದು ಹೊರಗೆ ಆದ್ಮೇಲೆ ಏನ್ ಮಾಡ್ತೀವಿ, ಮತ್ತೆ ಹೊಳ್ಳಿ ಅದೇ ದುಃಖದೊಳಗೆ ಮುಣಗ್ತೀವಲ್ಲ, ಅದು ನಿತ್ಯ ಮುಕ್ತ ಅಲ್ಲ. ಅದೇನದ ತಾತ್ಕಾಲಿಕ ಅಷ್ಟೇ. ತಾತ್ಕಾಲಿಕ ಮುಕ್ತಿ. ಇದೇನದ ನಿತ್ಯ ಮುಕ್ತತ್ವ. ಹೊರಗಿದ್ರೇನು ಒಳಗಿದ್ರೇನು ಎಲ್ಲಿದ್ದಾಗೂ ಸಹಿತ ಸದಾಶಿವ ಯಾವ ರೀತಿ ಮುಕ್ತವಾಗಿರ್ತಾನೆ ಹಂಗೆ ಇದು ನಿತ್ಯ ಮುಕ್ತತ್ವ, ಶುದ್ಧ ಬ್ರಹ್ಮನ ಲಕ್ಷಣ. ಹಿಂಗ 3 ಕಾಲಂ ಹಾಕಿಸಿದ್ದೆವು. ಒಂದು ಕ್ರಮ ಸಂಖ್ಯೆ, ಇನ್ನ ಒಂದು ಸಾಮಾನ್ಯ ರೂಪ, ಇನ್ನೊಂದು ವಿಶೇಷ ರೂಪ. ಸಾಮಾನ್ಯ ರೂಪದಾಗ ಏನ್ ಮಾಡಿದ್ರಿ? ಜ್ಞಾನಿ ಅಜ್ಞಾನಿ, ಏಕ ಅನೇಕ, ಸಚರ ಅಚರ, ಅರಿವು ಮರೆವು, ಸಾಕಾರ ನಿರಾಕಾರ, ಶಬ್ದ ನಿಶಬ್ದ, ಸಜೀವ ನಿರ್ಜೀವ, ಭಕ್ತ ಭವಿ, ಏನೇನು ಎರಡೆರಡು ಬರ್ತಾವ ಅವೆಲ್ಲವೂ ಏನದ ಚೇತನದ ಸಾಮಾನ್ಯ ರೂಪವೇ ಆಗಿದೆ ಅಂತ ಹೇಳಕ್ ಬರ್ತದ. ಒಪ್ಕೋತೀರ? ಧರ್ಮ ಅಧರ್ಮ, ಇಲ್ಲಿ ಮುಂದೆ ಏನದ ವಿಶೇಷ ಏನದಲ್ಲ ಅಸಂಗತ್ವ, ಕೂಟಸ್ಥ, ನಿತ್ಯ ಮುಕ್ತ, ಶುದ್ಧ ಬ್ರಹ್ಮತ್ವ, ಮತ್ತೇನ್ ಬರ್ತಾವ ಇದ್ರಾಗ? ಏಕತ್ವ, ಮತ್ತೆ ನಿರಾಕಾರ, ನಿಶಬ್ದ, ವಿಶೇಷ ರೂಪ ಇವು ಪರಮಾತ್ಮನು, ಅಚರ,
ಮತ್ತೆ ನಿಷ್ಕ್ರಿಯ, ಧರ್ಮ, ಇವೆಲ್ಲ ಅವನು ವಿಶೇಷ ರೂಪಗಳು. ಸ್ಪೆಷಲ್. ಅದಕ್ಕೆ ನಿನ್ನೆ ಧರ್ಮದ ಬಗ್ಗೆ ಹೇಳಿದೆ. ಅಂತಃಕರಣಗಳು, ಕರ್ಮೇಂದ್ರಿಯಗಳು ಮತ್ತು ಜ್ಞಾನೇಂದ್ರಿಯಗಳು, ಇವು ಧರ್ಮ ಅಧರ್ಮ ಎರಡರಲ್ಲೂ ಸಾಮಾನ್ಯ ಚೇತನದ ಸಾಮಾನ್ಯ ರೂಪವೇ ಇರುತ್ತದೆ. ಕೇವಲ ಧರ್ಮ ಆಚರಣೆ ಮಾಡುವಾಗ ಚೇತನದ ವಿಶೇಷ ರೂಪ. ಹೌದಾ? ಕರೆಕ್ಟ್ ಅದರಿ? ಧರ್ಮ ಅಧರ್ಮ ಎರಡೂ ಆಚರಣೆ ಮಾಡುವಾಗ, ಧರ್ಮ ಅಂದ್ರೆ ಏನು? ನಡೆದಷ್ಟೇ. ಅದು ಕೂತ್ ಪ್ರವಚನ ಮಾಡೋದು, ಹೇಳೋದು ಕೇಳೋದು ಅಲ್ಲದು, ನಡಿಬೇಕಷ್ಟೇ. ಧರ್ಮಾಂಚರ ಅಂದ್ರೆ ಏನು? ಧರ್ಮ ಅಂದ್ರೆ ನಡೆಯೋದು, ನಮ್ಮ ನಡವಳಿಕೆ ಪದ್ಧತಿ ಪ್ರಕಾರ ಇರಬೇಕಾಗಿದ್ದೆ ಧರ್ಮ. ಮತ್ತಿನ್ನೇನಿಲ್ಲ, ಅದ್ರಾಗೇನು ಮಾತಾಡೋದಿಲ್ಲ, ಅಲ್ಲಿ ನಡಿಬೇಕಷ್ಟೇ. ಅದ್ರಾಗ ಮತ್ತೆ ಚರ್ಚೆ ಮಾಡೋದಿಲ್ಲ, ಮತ್ತೊಂದು ಏನಿಲ್ಲ ಅಲ್ಲಿ. ಅದಕ್ಕೆ ಧರ್ಮ ಅದರ ಪ್ರಕಾರ ನಡಿಬೇಕು ಅಂತಂದ್ರೆ ಸಾಕಷ್ಟು ಅಡೆತಡೆಗಳು ಬರ್ತಾವ. ಒಳಗಿನಿಂದಲೂ ಕೂಡ ಸಮಸ್ಯೆಗಳು, ಹೊರಗಿನಿಂದಲೂ ಕೂಡ ಸಮಸ್ಯೆಗಳು. ಆದರೆ ಸುರಕ್ಷಿತವಾಗಿ ಇರಬೇಕಾದ್ರೆ ಧರ್ಮೋ ರಕ್ಷತಿ ರಕ್ಷಿತ. ಧರ್ಮಕ್ಕೆ ಸಂಬಂಧಪಟ್ಟಂಥದ್ದು ಒಂದು ನಡೆ, ಇನ್ನ ಒಂದು ರಕ್ಷಣೆ. ಧರ್ಮವನ್ನ ನೀನು ಎಷ್ಟು ಕಷ್ಟಪಟ್ಟು ರಕ್ಷಣೆ ಮಾಡ್ತಿ, ಆ ಧರ್ಮವು ಕೂಡ ನೀನು ಎಷ್ಟೇ ಕಷ್ಟದಲ್ಲಿ ಇದ್ದಾಗೂ ನಿನ್ನನ್ನು ರಕ್ಷಣೆ ಮಾಡ್ತದೆ. ಧರ್ಮೋ ರಕ್ಷಿತ ರಕ್ಷತಿ, ಧರ್ಮೋ ರಕ್ಷತಿ ರಕ್ಷಿತ. ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರ ಅವರು ಕೂಡ ಧರ್ಮದಿಂದ ರಕ್ಷಣೆ ಹೊಂದುತ್ತಾರೆ. ಅದಕ್ಕೆ ಧರ್ಮಕ್ಕೆ ಸಂಬಂಧಪಟ್ಟಂತ ಚಾರ್ಟ್ ಹಾಕೋತೀರ ಬೇರೆ ಕಡೆ, ಒಂದೆರಡು ಪೇಜ್ ಬಿಟ್ಟು ಏನಾದ್ರು ಆಮೇಲೆ ಬರ್ಕೋತೀರ. ಈಗ ಇದು ಮುಗಿಸೋಣ. ಸಾಮಾನ್ಯ ವಿಶೇಷ ಒಂದರಾಗೊಂದು ಏನೇನೋ ಕತಿ ಬಹಳ ಆಗಬಾರ್ದು. ಕ್ರಮ ಸಂಖ್ಯೆ 2 ಎದ್ರಾಗ ಸಾಮಾನ್ಯ ರೂಪ ವಿಶೇಷ ರೂಪದ ಧರ್ಮದ ಬಗ್ಗೆ ಆಮೇಲೆ ಮಾಡೋಣ. ಇದ್ರದ್ದು ಮೊದಲು ಮುಗಿಸಿ ಆಮೇಲೆ ಧರ್ಮಕ್ಕ ನೀತಿಗೆ ಹೋಗೋಣ. ಈಗ ಎರಡನೇದ್ದು ಬರೆದಿರಲ್ಲ, ಸ್ಥೂಲ ಸಂಘಾತ ಮತ್ತು ಸೂಕ್ಷ್ಮ ಸಂಘಾತ. ಅಂದ್ರೆ ಸ್ಥೂಲ ಮತ್ತು ಸೂಕ್ಷ್ಮ ಶರೀರ ಇವು ಮಿಥ್ಯಾ ಸಂಘಾತಗಳು. ಭ್ರಾಂತಿ ಸಮಯದಲ್ಲಿ ಕೂಡ ಆತ್ಮನು ಅವುಗಳೊಡನೆ ಅಭಿನ್ನವಾಗಿ ಸದ್ರೂಪವಾಗಿ ತೋರುತ್ತಾನೆ. ಭ್ರಾಂತಿ ಸಮಯದಲ್ಲಿ ಏನ್ ಮಾಡ್ತಾನ? ಅದ್ರ ಜೊತೆಗೆ ಅಭಿನ್ನವಾಗಿ ಸದ್ರೂಪವಾಗಿ ತೋರ್ತಾನೆ. ಆದ್ದರಿಂದ ಅಜ್ಞಾನಿಯಾದವನು ನಾನು ಇದ್ದೇನೆ. ಯಾಕಂದ್ರೆ ಜ್ಞಾನ ಕಾಲದಲ್ಲಿ ದೇಹ ನಾನಲ್ಲ ಅಂತೀವಿ, ಅಜ್ಞಾನ ಕಾಲದಲ್ಲಿ ಸಾಮಾನ್ಯ ರೂಪ ಬ್ರಹ್ಮನ ಸಾಮಾನ್ಯ ರೂಪ ಏನಾಗ್ತದ? ಆ ದೇಹದೊಡನೆ ಸೇರಿ ದೇಹ ನಾನು ಹೌದೂನು ಖರೆ, ದೇಹ ನಾನು ಅಲ್ಲನೂ ಖರೆ. ಅಜ್ಞಾನ ಕಾಲದಲ್ಲಿ ದೇಹ ನಾನಲ್ಲ, ದೇಹವೇ ನಾನು. ಅಜ್ಞಾನ ಕಾಲದಲ್ಲಿ ದೇಹವೇ ನಾನು, ಜ್ಞಾನ ಕಾಲದಲ್ಲಿ ದೇಹ ನಾನಲ್ಲ. ಎರಡೂ ಅದ. ಅದಕ್ಕೇನದ? ದೇಹ ನಾನಲ್ಲ ಅನ್ನುವಾಗಲೂ ಆ ಒಂದು ಆತ್ಮ ಏನದ? ದೇಹದ ಜೊತೆಗೆ ಅದ. ದೇಹ ನಾನಲ್ಲ ಅನ್ನುವಾಗಲೂ ಆತ್ಮ ದೇಹದ ಜೊತೆಗೆ ಅದ. ಎರಡು ಕಾಲದಲ್ಲಿ ಅದು ಜೊತೆಯಾಗಿ ಅದ. ಅದಕ್ಕೇನಂತಾರ? ಸಾಮಾನ್ಯ ರೂಪ ಅಂತಾರ. ಅಲ್ಲ ಅಂದ್ರೂ ಕೂಡ ಅದರ ಜೊತೆಗೆ ಅದ, ಹೌದಂದ್ರೂ ಕೂಡ ಅದರ ಜೊತೆಗೆ ಅದ. ಅದಕ್ಕೆ ಅವ್ರು ಹೇಳ್ತಾರೆ, ಈ ಶರೀರಗಳು ಸ್ಥೂಲ ಮತ್ತು ಸೂಕ್ಷ್ಮ ಶರೀರ ಇವು ಮಿಥ್ಯಾ ಸಂಘಾತಗಳು. ಭ್ರಾಂತಿ ಸಮಯದಲ್ಲಿ, ಬರೇ ಜ್ಞಾನ ಕಾಲದಲ್ಲಿ ಅಷ್ಟೇ ಅಲ್ಲ, ಭ್ರಾಂತಿ ಸಮಯದಲ್ಲೂ ಕೂಡ ಆತ್ಮನು ಅವುಗಳೊಡನೆ ಅಭಿನ್ನವಾಗಿ ಸದ್ರೂಪವಾಗಿ ತೋರುತ್ತಾನೆ. ಜ್ಞಾನ ಕಾಲದಲ್ಲೂ
ಆತ್ಮ ಅದರ ಜೊತೆಗೆ ಅಭಿನ್ನವಾಗಿ ಸದ್ರೂಪವಾಗಿರ್ತಾನ. ಭ್ರಾಂತಿ ಕಾಲದಲ್ಲಿ ಸಹಿತ ನಮಗ ಪರಮಾತ್ಮನ ಇರುವಿಕೆ ನಮಗ ಗೊತ್ತಿಲ್ಲಂದಾಗೂ ಸಹಿತ ಅವನು ಆತ್ಮನು ಅದ್ರ ಜೊತೆಗೆ ಅಭಿನ್ನವಾಗಿ ಇರ್ತಾನ. ಆದ್ದರಿಂದ ಅಜ್ಞಾನಿಯಾದವನು ನಾನು ಇದ್ದೇನೆ ಎನ್ನುತ್ತಾನೆ. ಹೆಂಗಪ್ಪ ಅಂದ್ರೆ ತನ್ನ ಸ್ಥೂಲ ಸೂಕ್ಷ್ಮ ಸಂಗಾತಗಳನ್ನು ಗುರುತಿಸಿಕೊಳ್ಳುತ್ತಾನೆ. ಐಡೆಂಟಿಟಿ ಬೈ ಫಾಲ್ಸ್ ಸೆಲ್ಫ್ ಅಂದ್ರೆ ಸ್ಥೂಲ ಶರೀರ ಸೂಕ್ಷ್ಮ ಶರೀರಗಳಿಂದ ಗುರುತಿಸಿಕೊಳ್ಳೋದು ಫಾಲ್ಸ್ ಸೆಲ್ಫ್, ಮಿಥ್ಯವಾದಂತ ಗುರುತವು. ಆದ್ದರಿಂದ ಆತ್ಮನ ಸತ್ ಸ್ವರೂಪವು ಸಾಮಾನ್ಯ ರೂಪವಿರುತ್ತದೆ. ಜ್ಞಾನಿಗಳಿಗೂ ಮತ್ತು ಅಜ್ಞಾನಿಗಳಿಗೂ ಈ ತಿಳುವಳಿಕೆ ಇದೆ. ನಾನು ಇದ್ದೇನೆ ಎಂಬ ತಿಳುವಳಿಕೆ ಭ್ರಾಂತಿಯ ಸಮಯದಲ್ಲಿ ಆತ್ಮನು ತೋರುವುದಿಲ್ಲ ಅಂದ್ರೂ ಕೂಡ ಇರ್ತದ. ಅಜ್ಞಾನಿಯಾದವನು ತನ್ನ ಇರುವಿಕೆಯನ್ನು ದೇಹಾದಿಗಳಲ್ಲಿ ಗುರುತಿಸಿಕೊಂಡಿದ್ದಾನೆ. ಯಾಕಂತಂದ್ರೆ ಅವನಿಗೆ ಆತ್ಮದ ಜ್ಞಾನ ಗೊತ್ತಿಲ್ಲದ. ಆತ್ಮ ಇದ್ರೂ ಅವನಿಗೆ ಗೊತ್ತಿಲ್ಲ. ಸರ್ಪ ಇರುತ್ತದೆ ಅಂದ್ರೆ ಇರುವಿಕೆ ಏನು ಇದೆಯಲ್ಲ ಅದು ಸರ್ಪದ್ದೋ ಅಥವಾ ಹಗ್ಗದ್ದೋ? ಹಗ್ಗದ ಸರ್ಪ ಇರುತ್ತದೆ ಅಂತಂದ್ರೆ ಸತ್ಯವಾದ ಹಗ್ಗದ ಇರುವಿಕೆಯು ಮಿಥ್ಯವಾದ ಸರ್ಪವಾಗಿ ತೋರುತ್ತದೆ. ಸತ್ಯವಾದ ಆತ್ಮದ ಇರುವಿಕೆಯು ಮಿಥ್ಯವಾದ ದೇಹಾದಿಗಳಲ್ಲಿ ಕೂಡ ತೋರುತ್ತದೆ. ಅದಕ್ಕೆ ದೇಹಾದಿಗಳಲ್ಲಿ ಕೂಡಿ ತೋರುತ್ತದೆ ಸೇರಿ. ದೇಹಾದಿಗಳು ಕ್ಷಣ ಕ್ಷಣಕ್ಕೆ ಮೃತ್ಯುವಿನ ಕಡೆಗೆ ಹೋಗುತ್ತಿವೆ. ಆದರೆ ದೇಹಾದಿಗಳು ಕ್ಷಣ ಕ್ಷಣಕ್ಕೆ ಮೃತ್ಯುವಿನ ಕಡೆಗೆ ಹೋಗುತ್ತವೆ. ಆದರೆ ಆತ್ಮನಿಗೆ ಶರೀರಗಳಾಗಲಿ ಶರೀರಗಳ ಜನನ ಉಪಜೀವನ ಮೃತ್ಯುವಾಗಲಿ ಸಂಬಂಧವಿಲ್ಲ. ಆದ್ದರಿಂದ ಆತ್ಮವು ಸತ್ ಸ್ವರೂಪ ಸಾಮಾನ್ಯ ರೂಪವಾಗಿರುವುದು, ಅಧಿಕ ದೇಶ ಅಧಿಕ ಕಾಲದಲ್ಲಿ ಇರುವುದು. ಈ ಸೈಡ್ ಬರ್ಕೋಬೇಕೀಗ ಸೀರಿಯಲ್ ನಂಬರ್ 2 ಎದ್ರಾಗ ಬರ್ಕೋಬೇಕು? ಇನ್ನೇನು ಓದೋದು ಈ ಕಡೆ ವಿಶೇಷ ರೂಪ ಜಾಗ ಅದ ಇಲ್ಲ ಅದ್ರಾಗ? ಕ್ರಮ ಸಂಖ್ಯೆ 2ರಾಗ ಸಾಮಾನ್ಯ ರೂಪ ಮುಗಿತು. ಕ್ರಮ ಸಂಖ್ಯೆ 2ರಾಗ ಈ ಕಡೆ ಕಾಲಂನೊಳಗ ವಿಶೇಷ ರೂಪ ಏನಂತ ಬರೀಬೇಕು? ಶುದ್ಧ ಬ್ರಹ್ಮಾಭಿನ್ನ ಪ್ರತ್ಯೇಗಾತ್ಮ. ಶುದ್ಧ ಬ್ರಹ್ಮಾಭಿನ್ನ ಪ್ರತ್ಯೇಗಾತ್ಮ ಚೇತನ ಸ್ವರೂಪದ ಪ್ರತ್ಯೇಗಾತ್ಮ ಚೇತನ ಸ್ವರೂಪದ ಜ್ಞಾನವಾಗುವುದರಿಂದ ಜ್ಞಾನ ಅಜ್ಞಾನ ಎರಡಕ್ಕೂ ಅದು ಸಾಮಾನ್ಯ ರೂಪ, ಚೇತನದ ಸಾಮಾನ್ಯ ರೂಪ. ಆದ್ರೆ ಇದು ವಿಶೇಷ ರೂಪ ಎಂತವ್ರಿಗಪ್ಪ ಅಂದ್ರೆ ಶುದ್ಧ ಬ್ರಹ್ಮಾಭಿನ್ನ ಪ್ರತ್ಯೇಗಾತ್ಮ ಚೇತನ ಸ್ವರೂಪದ ಜ್ಞಾನವಾಗುವುದರಿಂದ. ಈ ಮಿಥ್ಯಾ ಸಂಗಾತಿಗಳ ಭ್ರಾಂತಿಯು ದೂರವಾಗಿ, ಅಥವಾ ಇಲ್ಲವಾಗಿ, ಅಭಾವವಾಗಿ ಇದೊಂದು ಶುದ್ಧ ಬ್ರಹ್ಮ ಸ್ವರೂಪ ಬಂತು ಅಂತಂದ್ರೆ ಏನಾಗ್ಬಿಡ್ತದೆ? ಈ ಭ್ರಾಂತಿ ಏನದ ಭ್ರಾಂತಿ ದೂರವಾಗಿ, ಇಲ್ಲವಾಗಿ ಜ್ಞಾನಿಯಾದವನಿಗೆ, ಶುದ್ಧ ಬ್ರಹ್ಮ ಜ್ಞಾನಿಯಾದವನಿಗೆ ಆತ್ಮವು ಕಾಮ, ಅಸಂಗತ್ವ, ಕೂಟಸ್ಥ, ಅಸಂಗತ್ವ ಕಾಮ, ಆತ್ಮ ಕಾಮ, ಅಸಂಗತ್ವ ಕಾಮ, ಕೂಟಸ್ಥ ಕಾಮ, ನಿತ್ಯ ಮುಕ್ತತ್ವ ಕಾಮ, ವ್ಯಾಪಕತ್ವ ಮೊದಲಾದ ವಿಶೇಷ ರೂಪಗಳು ತೋರುತ್ತವೆ, ಸ್ವರೂಪಗಳು ತೋರುತ್ತವೆ. ಅವನಿಗೆ ಸ್ವರೂಪಗಳು ತೋರ್ತಾವ.
ಹೌದಲ್ಲ ನಾ ಕೂಟಸ್ಥನಿ, ಹೌದಲ್ಲ ನಾ ಅಸಂಗತ್ವ ಅದೀನಿ, ನಾನು ಆತ್ಮ ಅದೀನಿ, ನಾನು ಸರ್ವ ವ್ಯಾಪಕ ಅದೀನಿ, ನಾನು ನಿತ್ಯ ಮುಕ್ತ ಅದೀನಿ. ಜ್ಞಾನ ಆಗೋದಕ್ಕಿಂತ ಮೊದಲು ಮುಕ್ತ ಇದ್ದೆ, ಜ್ಞಾನ ಆದ್ಮೇಲೂ ನಾನು ಮುಕ್ತನೇ ಅದೀನಿ. ಆದ್ದರಿಂದ ಆತ್ಮನ ಅಸಂಗತ್ವ, ಕೂಟಸ್ಥತ್ವ, ನಿತ್ಯ ಮುಕ್ತತ್ವ, ಸರ್ವ ವ್ಯಾಪಕತ್ವ ಮುಂತಾದ ಸ್ವರೂಪಗಳು ವಿಶೇಷ ರೂಪವಾಗಿ ತೋರುತ್ತವೆ. ಅವನಿಗೆ ಸ್ವರೂಪಗಳು ಬರ್ತಾವ. ಎಂಥವ್ರಿಗೆ ಸ್ವರೂಪ ಉಂಟಾತವ? ನಾನು ದೇಹ, ನಾನು ಸ್ಥೂಲ ಶರೀರ, ನಾನು ಸೂಕ್ಷ್ಮ ಶರೀರ ಮತ್ತು ನನ್ನ ಜಾತಿ ಧರ್ಮ ಇವೆಲ್ಲ ಹೇಳೋದು ಅಜ್ಞಾನಿ ಕೆಲಸ ಇದೆ. ಜ್ಞಾನಿ ಕೆಲಸ ಏನು? ನಾನು ಆತ್ಮ, ನಾನು ಕೂಟಸ್ಥ, ನಾನು ಚೇತನ ಅಂತೇನು ಹೇಳ್ತಾನಲ್ಲ, ಇವೆಲ್ಲ ಸ್ವರೂಪಗಳ ವಿಶೇಷಗಳು ಅವನಿಗೆ ಯಾವಾಗ ಗೊತ್ತಾಗ್ತವ? ಶುದ್ಧ ಬ್ರಹ್ಮ ಭಿನ್ನ ಪ್ರತ್ಯೇಗಾತ್ಮ ಚೇತನ ಸ್ವರೂಪದ ಜ್ಞಾನ. ತಾನು ಅದೇ ಅದೀನಿ ಅಂತೇಳಿ ಜ್ಞಾನ ಅಂದ್ರೆ ಅದು ಭಾನ. ತಾನು ಅದೀನಿ ಅಂತ ತಿಳ್ಕೊಂಡ್ರೆ ಅದು ಭಾನ ಆಯ್ತು ಅಂತಂದ್ರೆ ಇವೆಲ್ಲ ಬರ್ತಾವ ಅವನಿಗೆ. ಹೆಂಗದ ನೋಡ್ರಿ. ಯಾವಾಗ ಈ ನಾನೇ ದೇಹ ಅನ್ನೋದು ಯಾವಾಗ ಗೊತ್ತದ ಅಂತ ಹೇಳ್ತಾರೆ? ಯಾವಾಗ ಬ್ರಹ್ಮಜ್ಞಾನಿಗೆ ನಾನು ಅಸಂಗ ಎಂಬ ಜ್ಞಾನವಾಗುವುದೋ, ನಾನು ಅಸಂಗವೆಂಬ ಜ್ಞಾನವಾಗುವುದೋ, ತತ್ಕ್ಷಣವೇ ತಾನು ದೇಹವೆಂಬ ಭ್ರಾಂತಿ ನಾಶವಾಗುತ್ತದೆ. ಹೆಂಗದ ನೋಡ್ರಿ. ನಾನು ದೇಹೋಹಂ ಭಾವ ನಿವೃತ್ತಿ ಆಗುತ್ತದೆ. ಯಾವಾಗಾಗ್ತದ್ರಿ ಇದು? ದೇಹವೇ ನಾನು ಎನ್ನುವ ಅಜ್ಞಾನ, ನಾನು ಶುದ್ಧ ಬ್ರಹ್ಮ ಪ್ರತ್ಯೇಗಾತ್ಮ ಚೇತನ ಸ್ವರೂಪ ಆದಾಗ, ಅಸಂಗ ಆದಾಗ, ಅದು ವಾಕ್ಯ ಓದ್ರಿ. ಯಾವಾಗ ಬ್ರಹ್ಮಜ್ಞಾನಿಗೆ ನಾನು ಅಸಂಗ, ಈ ವಾಕ್ಯ ಬಹಳ ಮುಖ್ಯ. ತಾನು ದೇಹ ಎಂಬ ಭ್ರಾಂತಿ ನಾಶವಾಯಿತು. ಅಸಂಗ ಅಂದ್ರೆ ಹೆಂಗ? ದೇಹದಲ್ಲಿ ಉಂಟಾಗುವ ಏನೇನು ಜನನ, ಬಾಲ್ಯ, ಯೌವನ, ವೃದ್ಧಾಪ್ಯ, ಮರಣ, ಇವ್ಯಾವು ನನಗಲ್ಲ. ಇವು ಕೇವಲ ದೇಹಕ್ಕೆ, ಸ್ಥೂಲ ಶರೀರ ಸೂಕ್ಷ್ಮ ಶರೀರಗಳಿಗೆ ಅವೆಲ್ಲ ಸಂಬಂಧಪಟ್ಟದ್ದು, ನನಗೆ ಸಂಬಂಧ ಇಲ್ಲ ಅಂತ ಹೇಳಿ ಆತ್ಮಕ್ಕ ಅಸಂಗತ್ವ ಉಂಟಾಯಿತು ಅಂತಂದ್ರೆ ದೇಹವೇ ನಾನು ಎನ್ನೋ ಭಾವ ಹೊರಟೋಗ್ಬಿಡ್ತವೆ. ಹೇಗ್ ಮಾಡ್ತಾರೆ? ನೀವೇನ್ ಮುದುಕರಾಗಿರ, ಈಗ ಬಾಲಕರಾಗಿರ, ಯುವಕರಾಗಿರ, ಮುದುಕರಾಗಿರ, ಹುಟ್ಲಕತ್ತೀರ, ಸಾಯ್ಲಕತ್ತೀರ, ಅವ್ಯಾವ ನಮಗೆ ಸಂಬಂಧ ಇಲ್ಲ. ಅವೇ ಅಲ್ಲ, ದೇಹಕ್ಕೆ ಹೊರತು ನನಗೆ ಸಂಬಂಧ ಇಲ್ಲ. ದೇಹೋಹಂ ಭಾವ ಕಳ್ಕೋಬೇಕಾದ್ರೆ ಈ ರೀತಿ
ದೇಹಾತ್ಮ ಬುದ್ಧಿಯು ಯಾವಾಗ ನಾಶವಾಗುತ್ತದೆಯೋ, ದೇಹ ಆತ್ಮ ಅಂದ್ರೆ ನಾನು, ಮತ್ತೇನಿಲ್ಲ. ದೇಹಾತ್ಮ ಅಂದ್ರೆ ಆತ್ಮ ಅಂದ್ರೆ ನಾನು ಅಂತ ಅಷ್ಟೇ ಅದರ ಅರ್ಥ. ದೇಹವೇ ನಾನು ಅನ್ನೋದೇ ದೇಹಾತ್ಮ ಬುದ್ಧಿ. ದೇಹೋಹಂ ಭಾವ, ದೇಹಾತ್ಮ ಬುದ್ಧಿ. ಯಾವಾಗ ನಾಶವಾಗುತ್ತದೆಯೋ ಅಂದರೆ ಆತ್ಮದ ವಿಶೇಷ ಗುಣಗಳಾದ ದೇಹಾತ್ಮ ಬುದ್ಧಿಯು ಯಾವಾಗ ನಾಶವಾಗುತ್ತದೆಯೋ, ಅಥವಾ ದೇಹೋಹಂ ಭಾವ, ದೇಹವೇ ನಾನು ಎಂಬ ಭಾವ ಯಾವಾಗ ನಾಶವಾಗುತ್ತದೆಯೋ ಅಂದರೆ ಆತ್ಮದ ವಿಶೇಷ ಗುಣಗಳಾದ ಅಸಂಗತ್ವ, ಕೂಟಸ್ಥತ್ವ, ಸರ್ವ ವ್ಯಾಪಕತ್ವ, ನಿತ್ಯ ಮುಕ್ತತ್ವ ಇತ್ಯಾದಿಗಳನ್ನು ಅರಿವಿಗೆ ತಂದುಕೊಂಡಾಗ, ಇವೆಲ್ಲ ಅರಿವಿಗೆ ತಂದುಕೋಬೇಕು. ಸ್ವಲ್ಪ ಪ್ರಯತ್ನ ಮಾಡಿ ಅವು ಅರಿವಿಗೆ ತಂದುಕೋಬೇಕು. ತಂದುಕೊಂಡಾಗ ಸರ್ವ ವ್ಯಾಪಕತ್ವ ಹೆಂಗೆ ತಂದುಕೋತೀರಿ ಅರಿವಿಗೆ? ಘಟಾಕಾಶ, ಮಠಾಕಾಶ, ಮಹಾಕಾಶಗಳು 3.5 ಮೊಳದೊಳಗಿರುವಂತ ನೀವು ಮಠಾಕಾಶನೂ ನೀವೇ ಆಗಿರ್ರಿ, ಮಹಾಕಾಶನೂ ನೀವೇ ಆಗಿರ್ರಿ. ಇದು ಸರ್ವ ವ್ಯಾಪಕತ್ವಕ್ಕೆ ಸಹಾಯ ಆಗ್ತದಿಲ್ಲ? ಮಹಾಕಾಶನು ನಾನೇ ಆಗಿದ್ದೆ. ಕೂಟಸ್ಥ ಅಂತಂದ್ರ ಈ ಜೀವನದಲ್ಲಿ ಬರುವ ಸುಖ ದುಃಖಾದಿಗಳು ನನಗಲ್ಲ. ಚಿದಾಭಾಸನಿಗೆ, ದೇಹ ಮತ್ತು ದೇಹಾಭಿಮಾನಿಯಾದ ಚಿದಾಭಾಸನಿಗೆ, ಜೀವನಿಗೆ ಹೊರತು ನಾನು ಹೆಂಗದೀನಿ ಕಂಬಾರನ ಅಡಗಲ್ಲಿದ್ದಂಗದೀನಿ ನಾನು, ನನ್ನೊಳಗೇನು ವಿಕಾರ ಆಗಂಗಿಲ್ಲ. ಕೂಟಸ್ಥ ಅಂದ್ರೆ ನಿರ್ವಿಕಾರಿ. ನಿತ್ಯ ಮುಕ್ತ ಅಂತಂದ್ರೆ ಕೇವಲ ಗುರು ಮತ್ತು ಶಾಸ್ತ್ರಗಳ ಅಧ್ಯಯನದಲ್ಲಿರುವಾಗ ಮಾತ್ರ ಹೌದೌದ್ರಿ ಅಂತ ತಲೆ ಹಾಕಿ ಮತ್ತೆ ಹೊರಗೆ ಹೋದ್ಮೇಲೆ ನನ್ನ ಮೂಡ್ ಚೇಂಜ್ ಆಯ್ತು ಅಂತಂದ್ರೆ ಅದು ಅನುಭವಕ್ಕೆ ತಂದುಕೊಂಡ ಲಕ್ಷಣ ಅಲ್ಲ, ನಾಟಕ ಮಾಡಿದ ಲಕ್ಷಣ. ಅದಕ್ಕೆ ಅದು ಅನುಭವಕ್ಕೆ ತಂದ್ಕೋಬೇಕು. ನಿತ್ಯ ಮುಕ್ತ ಒಳಗೆ ಹೆಂಗಿರ್ತೀರಿ ಹೊರಗೂ ಹಂಗೆ ಇರ್ಬೇಕು. ಒಳಗೊಂದು ಹೊರಗೊಂದು ಅಂದ್ರೆ ಎಂತ ಒಳಗ ಸತ್ಸಂಗದ ಒಳಗೆ ಒಂದು ರೀತಿ ಮತ್ತು ಹೊರಗೋದ್ಮೇಲೆ ಮತ್ತೊಂದು ರೀತಿ ಇರಬಾರ್ದು. ಒಳಗಿದ್ದಂಗೆ ಹೊರಗಿರ್ಬೇಕು. ಒಳಗಿದ್ದಾಗ ಮಾರುತಿ, ಹೊರಗೋದ್ಮೇಲೆ ಮಂಗ್ಯ. ಹಂಗಾದ್ರೆ ಆಗಲ್ಲ ನೀವು. ಒಳಗೂ ಮಾರುತಿ, ಹೊರಗೂ ಮಾರುತಿ. ಅಸಂಗತ್ವ, ಕೂಟಸ್ಥತ್ವ, ಸರ್ವವ್ಯಾಪಕತ್ವ, ನಿತ್ಯ ಮುಕ್ತತ್ವ ಇತ್ಯಾದಿಗಳನ್ನು ಅರಿವಿಗೆ ತಂದುಕೊಂಡಾಗ ದೇಹಾದಿಗಳ ಭ್ರಾಂತಿಯು ದೂರವಾಗುತ್ತದೆ. ದೇಹಾದಿಗಳ ಭ್ರಾಂತಿಯು ದೂರವಾಗುತ್ತದೆ. ಆದ್ದರಿಂದ ಅಸಂಗತ್ವ, ಕೂಟಸ್ಥತ್ವ, ನಿತ್ಯ ಮುಕ್ತತ್ವ, ಸರ್ವವ್ಯಾಪಕತ್ವ ಮೊದಲಾದವುಗಳು ಕೇವಲ ಯಾರ ಬಳಿ ತೋರ್ತಾವ? ಇವು ಜ್ಞಾನಿ ಅಜ್ಞಾನಿ ಬಳಿ ಇಬ್ಬರು ಬಳಿ ತೋರ್ತಾವ, ಜ್ಞಾನಿ ಬಳಿ ಅಷ್ಟೇ ತೋರ್ತಾವ. ಈ ವಿಶೇಷ ಲಕ್ಷಣಗಳು ಏನದವ ಕೇವಲ ಜ್ಞಾನಿಯಲ್ಲಿ ತೋರುತ್ತವೆ, ಜ್ಞಾನಿಯಲ್ಲಿ ಮಾತ್ರ ತೋರುತ್ತವೆ. ಪರಮಾತ್ಮ ಹೆಚ್ಚು ಪ್ರಕಟ ಎಲ್ಲಿ ಆಗ್ತಾನ?
ಜ್ಞಾನಿಯಲ್ಲಿ ಆಗ್ತಾನೆ, ಜ್ಞಾನಿಯ ಮೂಲಕ ಪ್ರಕಟ ಆಗ್ತಾನೆ. ಅದಕ್ಕೆ ಆ ಬ್ರಹ್ಮಜ್ಞಾನಿಗೆ ಎಲ್ಲರೂ ಪೂಜೆ ಪಾಠ ಯಾಕೆ ಮಾಡ್ತಾರ, ಅವನಿಗೆ ಪೂಜ್ಯರು ಅಂತ ಯಾಕಂತಾರ ಅಂದ್ರೆ ಅವನ ಬಲ್ಲಿ ಅವನು ಹೆಚ್ಚು ತೋರ್ತಾ ಇರುವ ಕಾರಣ. ಶರಣರ ಹೃದಯ ನಿವಾಸ ಅಂತಾರವನಿಗೆ. ಶರಣರ ಹೃದಯದಾಗನು ಅದನ, ಅವನ ಬಗ್ಗೆ ನಾಲೆಜ್ ಇರ್ಲಾರ್ದಂತ ಅರಿವುಗೇಡಿಗಳ ಹೃದಯದೊಳಗೂ ಅವನದನ. ಅದ್ರಾಗೇನು ಫರಕ್ಕಿಲ್ಲ. ಆದ್ರ ಅವನು ಪ್ರಕಟ ಆಗೋದು ಹೆಚ್ಚು ಪ್ರಕಟ ಎಲ್ಲಿ ಆಗ್ತಾನ? ಶರಣರ ಮಾತಿನ ಮೂಲಕ ಆಗ್ತಾನೋ ಏನು ಅರಿವುಗೇಡಿಗಳ ಮಾತಿನ ಮೂಲಕ ಆಗ್ತಾನೋ? ಶರಣರ ಕೃತಿಗಳ ಮೂಲಕ ಪ್ರಕಟ ಆಗ್ತಾನೋ ಅರಿವುಗೇಡಿಗಳ ಕೃತಿಗಳ ಮೂಲಕ ಪ್ರಕಟ ಆಗ್ತಾನೋ? ಅರಿವುಗೇಡಿಗಳ ಬಳಿ ಪರಮಾತ್ಮ ಅದನ, ಇಲ್ಲಂತಲ್ಲ, ಸಾಮಾನ್ಯ ರೂಪದಲ್ಲಿ ಅದನ. ಅವನಿಗೆ ಪ್ರಕಟಪಡಿಸ್ಕೋಬೇಕಾದ್ರ ಅವನ ವಿಶೇಷಣಗಳನ್ನು ಅರ್ಥ ಮಾಡಿಕೊಂಡು ಅವನನ್ನ ಪ್ರಕಟ ಮಾಡುವಂತ ಕೆಲಸ ಬ್ರಹ್ಮಜ್ಞಾನಿಗಾಗ್ತದೆ. ಶುದ್ಧ ಬ್ರಹ್ಮಜ್ಞಾನಿ ಅವನಿಂದ ಮಾತ್ರ ಅದು ಸಾಧ್ಯ ಅದ. ಅದಕ್ಕೆ ಕೇವಲ ಜ್ಞಾನಿಯಲ್ಲಿ ಮಾತ್ರ ಈ ಕೂಟಸ್ಥತ್ವ, ನಿತ್ಯ ಮುಕ್ತತ್ವ, ವ್ಯಾಪಕತ್ವ, ಅಸಂಗತ್ವ ಏನದವ ಇವು ಜ್ಞಾನಿಯಲ್ಲಿ ಮಾತ್ರ ತೋರುತ್ತವೆ. ಆದ್ದರಿಂದ ಇವು ಆತ್ಮದ ಎಂಥ ರೂಪ? ಇವು ವಿಶೇಷ ರೂಪವಾಗಿರುತ್ತವೆ. ಆತ್ಮದ ವಿಶೇಷ ರೂಪವಾಗಿರುತ್ತವೆ. ವಿಶೇಷ ರೂಪ ಇದ್ದದ್ದು ಎಷ್ಟು? ಅಲ್ಪ ದೇಶ, ಅಲ್ಪ ಕಾಲದಲ್ಲಿರ್ತವು. ಸ್ವಲ್ಪ ಸಮುದ್ರ ತುಂಬ ನೀರದ, ನದಿ ತುಂಬ ನೀರದ, ಮತ್ತ ಎಲ್ಲ ಕಡೆ ನೀರದ. ತೀರ್ಥ ಎಷ್ಟದರಿ? ಅಲ್ಪ ದೇಶ, ಅಲ್ಪ ಕಾಲ, ಅಲ್ಪ ಪ್ರಮಾಣದಲ್ಲಿರ್ತವೆ. ಹೆಂಗಿರ್ತದಂದ್ರೆ, ಮಳೆಗಾಲದಲ್ಲಿ ಹುಣಸಿ ಗಿಡಕ್ಕ ಸೀಸನ್ದಾಗ ಅದು ಹೂವು ಬಿಡ್ತಂತ. ಹೂವು ಬಿಡುವ ಸೀಸನ್ದಾಗ ಹೂವು ಬಿಡ್ತು ಹುಣಸಿ ಗಿಡ. ಹುಣಸಿ ಗಿಡ ಸೀಸನ್ದಾಗ ಹೂವು ಬಿಟ್ಟು ಕೂಡ್ಲೇನೆ ಏನಾಯ್ತು? ಗಿಡದ ತುಂಬ ಹೂವು ಆಗಿದ್ದು. ಗಿಡದ ತುಂಬ ಹೂವು ಆದಾಗ ಅವಾಗೇನಾಯ್ತು? ಇಷ್ಟೊಂದು ಹೂವುಗಳು ಕಾಯಿ ಆಗಿಬಿಟ್ಟಂತಂದ್ರೆ ನನ್ನ ಬಡತನನೇ ನೀಗ್ ಹೋಗಿಬಿಡ್ತದ. ಅಷ್ಟೊಂದು ಕಾಯಿ ಆಗ್ತಾವ, ಅಷ್ಟೊಂದು ಉತ್ಪನ್ನ ಬರ್ತದ ಅಂತ ಆ ಗಿಡದ ಮಾಲೀಕ ಖುಷಿ ಪಟ್ಟ. ಮುಂದೊಂದಿನ ಬಿರುಗಾಳಿ ಬೀಸ್ತು. ಬಿರುಗಾಳಿ ಬೀಸಿದ ಮೇಲೆ ಏನಾಯ್ತು? ಹೂವುಗಳೆಲ್ಲ ಉದುರಿ ರಸ್ತೆ ಒಳಗೆ ಬಿದ್ದುಬಿಟ್ಟು. ಗಿಡದ ತುಂಬ ಹೂವು ನೋಡಿದವನಿಗೆ ಏನಾಯ್ತು? ಆ ಗಿಡದಾಗ ಅಲ್ಲೊಂದು ಇಲ್ಲೊಂದು ಹೂವುಗಳು ಕೂತಿದ್ದು. ಆ ಹೂವು ಅವನಿಗೆ ಕಣ್ಣಿಗೆ ಕಾಣಲೇ ಇಲ್ಲ. ಅಯ್ಯೋ, ಎಲ್ಲ ಹೂವುಗಳು ಏನದು ಉದಿರಿ ಹೋಗ್ಬಿಟ್ಟು ಅಲ್ಲಪ್ಪ, ನನ್ನ ಕನಸೆಲ್ಲ ಏನಾಯ್ತು? ವ್ಯರ್ಥ ಆಯ್ತು ನಾನು ಅನ್ಕೊಂಡದ್ದು ಅಂತೇಳಿ ದುಃಖಿ ಆದ. ದುಃಖಿ ಆದ್ಮೇಲೆ ಮುಂದೇನಾಯ್ತು? ಅಲ್ಲೊಂದು ಇಲ್ಲೊಂದು ಹೂವು ಹಿಡ್ಕೊಂಡಿದ್ದು ಅಲ್ಲ, ಅವು ಮುಂದೆ ಕಾಯ್ಬಿಟ್ಟು. ಅಲ್ಲೊಂದು ಇಲ್ಲೊಂದು ಹೂವು ಹಿಡ್ಕೊಂಡು ಹೂವುಗಳೇ ಕಾಯ್ಬಿಟ್ಟು, ಕಾಯಿ ಆದ ಕೂಡಲೇ ಆ ಕಾಯಿ ಎಷ್ಟಾಯ್ತು ಅಂದ್ರೆ ಗಿಡದ ತುಂಬ ಕಾಯಿ ಆಯ್ತು.
ಅವೇ ಗಿಡದ ತುಂಬ ಕಾಯಿಗಳಾಗಿ ಜೋತಾಡ್ಲಕತ್ಬಿಟ್ಟು ಹುಣಸೆ ಗಿಡದಾಗ. ಅದನ್ನು ಬೇಕಾದಷ್ಟು ಉತ್ಪನ್ನ ಬಂತು. ಬಂದಾಗ ಆ ಮಾಲೀಕ ಏನಂತನ, ಎಲ್ಲ ಹೂವುಗಳು ಕಾಯಾಗಿ ಬಿಟ್ಟಿದ್ದು ಅಂತಂದ್ರ ನನ್ನ ಗಿಡನೇ ಮುರಿದು ಬೀಳ್ತಿತ್ತಲ್ಲಪ್ಪ. ಅಲ್ಲೊಂದು ಇಲ್ಲೊಂದು ಅಂಟುಕೊಂಡು ಹೂವುಗಳೇ ಕಾಯಾದ್ರೆ ಗಿಡದ ತುಂಬ ಕಾಯಾಗ್ಯಾವ. ಅಕಸ್ಮಾತ್ ಈ ಗಿಡ ಬಿಟ್ಟ ಹೂವುಗಳು ಎಲ್ಲ ಕಾಯಾಗಿತ್ತಂದ್ರೆ ಗಿಡನೇ ಮುರಿದು ಬೀಳ್ತಿತ್ತಲ್ಲ ಅಂತಂದ. ಏನ್ ಮಾಡ್ಬೇಕು ಹಿಂಗಾದ್ರೆ? ಮೊದಲೇನು ಹೂವು ಬಿಟ್ಟಿದ್ದು ಅಲ್ಲ ಜಗ್ಗಿ ಗಿಡದ ತುಂಬ, ಅದೆಂತ ರೂಪ ಅದು? ಗಿಡದ ತುಂಬ ಹೂವು ಬಿಟ್ಟಿದ್ದು ಅಲ್ಲ ಮೊದಲ, ಅದರಾಗ ಉದುರಿ ಹೋಗವನು ಇದ್ದು ಕಾಯಾಗವನು ಇದ್ದು ಎಲ್ಲ ಇದ್ದದಕ್ಕೆ ಏನಂತಾರ? ಸಾಮಾನ್ಯ ರೂಪ ಅಂತಾರ. ಸಾಮಾನ್ಯ ರೂಪ, ಕಾಮನ್ ಫ್ಯಾಕ್ಟರ್. ಸಾಮಾನ್ಯ ರೂಪ ಇದ್ದು ಮುಂದೇನಾಯ್ತು? ಅವೆಲ್ಲ ಉದುರಿ ಹೋಗಿ ಅಲ್ಲೊಂದು ಇಲ್ಲೊಂದು ಉಳಿದವಲ್ಲ, ಅವೇನು ವಿಶೇಷ ರೂಪ. ಆ ವಿಶೇಷ ರೂಪ ಇದ್ದುವೇ ಜಗತ್ತಿನ ತುಂಬ ಬೆಳಕು ಮಾಡ್ತಾವ. ಗಿಡದ ತುಂಬ ಕಾಯ ಅದು. ಈಗ ಬೆಳಕು ಮಾಡಂತ ವಸ್ತುಗಳು ಎಷ್ಟದವ? ನಿಮ್ಮ ಹತ್ರ ಮೇಣಬತ್ತಿ ಅದ, ಚಿಮಣಿ ಎಣ್ಣೆ ಗುಡ್ಡಿಗಳದವ, ದೇವ್ರ ಮುಂದೆ ಹಚ್ಚ ದೀಪಗಳದವ, ಬ್ಯಾಟ್ರಿಗಳದವ, ಬೆಳಕು ಮಾಡ್ಕೊಳಕ್ ಏನೆಲ್ಲ ಅದಾವ, ಎಲ್ಲನೂ ಅದಾವ. ಮತ್ತ ಸೂರ್ಯನೂ ಅದಾನ, ಚಂದ್ರನೂ ಅದಾನ. ಈಗ ಸೂರ್ಯಂದೇನಂತದು, ಉಳಿದು ಎಲ್ಲದರೊಳಗೂ ಬೆಳಕು ಮಾಡೋ ಶಕ್ತಿ ಇದ್ರೂ ಸಹಿತ ವಿಶೇಷವಾಗಿ ಬೆಳಕು ಮಾಡೋ ಶಕ್ತಿ ಯಾರಲ್ಲಿ ಅದ? ಎಲ್ಲ ವಸ್ತು ಸೂರ್ಯನಂಗೆ ಬೆಳಕು ಕೊಡ್ತಾವ. ಆದ್ರೆ ಸೂರ್ಯನಿಗಿದ್ದಂತ ಸಾಮರ್ಥ್ಯ ಸೂರ್ಯನಿಗೆ ಅದ, ಉಳಿದವ್ರಿಗೆ ಎಲ್ಲರಿಗೂ ಇಲ್ಲ. ಅದಕ್ಕೆ ಸೂರ್ಯಗ ಮತ್ತು ಉಳಿದ ಎಲ್ಲ ಬ್ಯಾಟ್ರಿ ದೀಪ ಎಲ್ಲದಕ್ಕೂ ಬೆಳಕು ಕೊಡುವ ಸಾಮರ್ಥ್ಯ ಇದ್ದದ್ದು. ಅದೆಂತ ಸಾಮರ್ಥ್ಯ ಅದು? ಬೆಳಕಿನ ಸಾಮಾನ್ಯವಾದ ಸಾಮರ್ಥ್ಯ ಅದು. ಸೂರ್ಯನಲ್ಲಿರೋದು ಬೆಳಕು ಕೊಡುವಂತ ವಿಶೇಷ ಸಾಮರ್ಥ್ಯ, ಸ್ಪೆಷಲ್. ಹೆಂಗ ವಿಶೇಷ ಹಾಕೋತ ಹೋಗ್ತೀರಿ ಹಂಗಂಗ ಸಂಖ್ಯೆ ಕಡಿಮೆ ಹಾಕೋತ ಹೋಗ್ಬಿಡ್ತಾವ. ಹೆಂಗ್ ಸಂಖ್ಯೆ ಜಾಸ್ತಿ ಆಗ್ತದ ಹಂಗಂಗ ಸಾಮಾನ್ಯ ಹಾಕೋತ ಹೋಗ್ತದ. ಅದಕ್ಕೆ ಅಲ್ಪ ದೇಶ ಅಲ್ಪ ಕಾಲ, ಸ್ವಲ್ಪೇ ಸಮಯದಲ್ಲಿ ಸ್ವಲ್ಪೇ ಇದರಲ್ಲಿರ್ತದ. ಈ ರೀತಿಯಾಗಿ ನಾವು ಆತ್ಮನಲ್ಲಿ ಸಾಮಾನ್ಯ ವಿಶೇಷ ಭಾವಗಳನ್ನು ಗುರುತಿಸಿದ್ದೇವೆ. ಎರಡಾಯ್ತು. ಈಗ ಮೂರನೇದ್ದು ಬರ್ಕೋತೀರಾ? ಲೆಫ್ಟ್ ಸೈಡ್ ಏನ್ ಬರ್ಕೋತೀರಿ? ಸಾಮಾನ್ಯ ರೂಪದಲ್ಲಿ. ಮೂರನೇದ್ದು ಸೀರಿಯಲ್ ನಂಬರ್ 2 ಕಂಪ್ಲೀಟ್ ಆಯ್ತಲ್ಲ. ಈಗ ಸೀರಿಯಲ್ ನಂಬರ್ 3, ಕ್ರಮ ಸಂಖ್ಯೆ ಸೀರಿಯಲ್ ನಂಬರ್ 3 ಸಾಮಾನ್ಯ ರೂಪದಲ್ಲಿ ಬರ್ಕೋಬೇಕು. ಎರಡನೇದ್ದು ಲೆಫ್ಟ್ ಸೈಡ್, ಎಡಕಿನ ಮಗ್ಗಲ, ಬಲ್ಕಿನ ಮಗ್ಗಲು ವಿಶೇಷ ರೂಪ ಅದ. ಹೌದಾ ಇಲ್ಲ? ಸಾಮಾನ್ಯ ರೂಪದಲ್ಲಿ ಬರ್ಕೊಡ್ರಿ. ಚೇತನದ ಸಾಮಾನ್ಯ ರೂಪ. ಎಲ್ಲಾ ಕಾಲಗಳಲ್ಲಿ ಅಥವಾ ಎಲ್ಲಾ ಭ್ರಾಂತಿಗಳಲ್ಲಿ ಸಾಮಾನ್ಯ ರೂಪವು ಎಲ್ಲಾ ಭ್ರಾಂತಿಗಳಲ್ಲಿ
ಎಲ್ಲ ಭ್ರಾಂತಿಗಳಲ್ಲಿ ಸಾಮಾನ್ಯ ರೂಪವು ಎದರದು ಚೇತನದ ಸಾಮಾನ್ಯ ರೂಪವು ಆಧಾರವೆಂದು ಹೇಳಲ್ಪಡುತ್ತದೆ. ಎಲ್ಲ ಭ್ರಾಂತಿಗಳ ಕಾಲದಲ್ಲಿ ಚೇತನದ ಸಾಮಾನ್ಯ ರೂಪವು ಆಧಾರವೆಂದು ಹೇಳಲ್ಪಡುತ್ತದೆ. ಎಲ್ಲ ಭ್ರಾಂತಿಗಳಲ್ಲಿ ಸಾಮಾನ್ಯ ರೂಪವು ಎದರ ಸಾಮಾನ್ಯ ರೂಪ? ಚೇತನದ ಸಾಮಾನ್ಯ ರೂಪ, ಆತ್ಮದ ಸಾಮಾನ್ಯ ರೂಪ ಏನದ ಎಲ್ಲ ಕಾಲದಲ್ಲಿ, ಎಲ್ಲ ಭ್ರಾಂತಿಗಳಲ್ಲಿ, ಜ್ಞಾನ ಕಾಲ ಎಲ್ಲದರಲ್ಲಿ. ಬರೀ ಭ್ರಾಂತಿ ಒಂದೇನು? ಜ್ಞಾನ ಎಲ್ಲ ಅಂದ್ರೆ ಜ್ಞಾನ, ಭಾನ, ಭ್ರಾಂತಿಗಳಲ್ಲಿ ಎಲ್ಲದಕ್ಕೂ ಏನದ? ಎಲ್ಲ ಜ್ಞಾನ, ಭಾನ, ಭ್ರಾಂತಿ, ಭ್ರಮೆ ಏನದ ಗಳಲ್ಲಿ ಚೇತನದ ಸಾಮಾನ್ಯ ರೂಪವು ಆಧಾರವೆಂದು ಹೇಳಲ್ಪಡುತ್ತದೆ. ಅದೇ ಆಧಾರ, ಸಾಮಾನ್ಯ ರೂಪ ಆಧಾರ, ಪ್ರಿನ್ಸಿಪಾಲ್ ಇದ್ದಂಗ ಅದು. ಎಲ್ಲರಿಗೆ ಪ್ರಿನ್ಸಿಪಾಲ್ನೇ ಆಧಾರ ಹೌದಿಲ್ಲ. ಭ್ರಾಂತಿ ಕಾಲದಲ್ಲಿ ಏನಾಗ್ತದಲ್ಲಪ್ಪ, ಭ್ರಾಂತಿಯ ಕಾಲದಲ್ಲೇನ ಈ ಸಾಮಾನ್ಯ ವಿಶೇಷ ರೂಪ, ಭ್ರಾಂತಿ ಕಾಲ, ಜ್ಞಾನ ಕಾಲ, ಭಾನ ಕಾಲ, ಎಲ್ಲ ಕಾಲದಲ್ಲಿ, ಎಲ್ಲ ಜ್ಞಾನ ಕಾಲದಲ್ಲಿ, ಭಾನ ಕಾಲದಲ್ಲಿ, ಭ್ರಮೆ ಕಾಲದಲ್ಲಿ, ಎಲ್ಲ ಕಾಲದಲ್ಲಿ ಏನ್ ಮಾಡ್ತದ? ಚೇತನದ ಸಾಮಾನ್ಯ ರೂಪವು ಆಧಾರವಾಗಿರ್ತದೆ. ಅದರ ಆಧಾರದ ಮೇಲೆ ಎಲ್ಲ ನಡೀತದ. ಜ್ಞಾನನು ಆಧಾರ ಇಲ್ಲದೆ ಹೆಂಗ್ ಜ್ಞಾನ ಮಾಡ್ಕೋತೀರಿ? ಭಾನ ಹೆಂಗ್ ಮಾಡ್ಕೋತೀರಿ? ಅದರ ಆಧಾರ ಇರ್ಲಾರ್ದೆ. ಚೇತನದ ಸಾಮಾನ್ಯ ರೂಪ ಇರಲಿಲ್ಲ ಅಂತಂದ್ರೆ ಏನು ಮಾಡಕ್ಕಾಗಲ್ಲ. ಈ ಕಡೆ ಏನ್ ಬರೀತೀರಿ? ಕೇವಲ ಈ ಕಡೆ ಅಂದ್ರೆ ಕಡೆ ವಿಶೇಷದ ಕಡೆ. ವಿಶೇಷ ರೂಪ, ಚೇತನದ ವಿಶೇಷ ರೂಪದ ಕಡೆ ಏನ್ ಬರೀತೀರಿ? ಕೇವಲ ಬ್ರಹ್ಮಜ್ಞಾನ ಮತ್ತು ಬ್ರಹ್ಮಭಾನ ಕಾಲದಲ್ಲಿ ಬ್ರಹ್ಮ ಅದನ ಹೆಂಗದನ ಅಂತ ವಿಚಾರ ಮಾಡುವಾಗ ಮತ್ತು ಬ್ರಹ್ಮಭಾನ ನಾನೇ ಬ್ರಹ್ಮ ಇದ್ದೇನೆ ಅನ್ನುವಾಗ ಚೇತನದ ವಿಶೇಷ ರೂಪವು ಅಧಿಷ್ಠಾನವೆಂದು ಹೇಳಲ್ಪಡುತ್ತದೆ. ಈಗ ನೀವು ಮುಂಜಾನೆ ಸಂಜೆ ತನ ಯಾವ್ದಾರ ಒಂದು ಚಿಂತೆ ಒಳಗೆ ಇರ್ತಿರಲ್ಲ, ಏನಾರ ಒಂದು ಆಲೋಚನೆ ಒಳಗೆ ಇರ್ತೀರ ಇಲ್ಲ? ಒಂದು ಸಂಸಾರದ್ದರೇ ಇರ್ತದ, ಒಂದು ಪರಮಾರ್ಥದ್ದರೇ ಇರ್ತದ, ಮತ್ತೇನ್ ಬೇರೆ ಏನಾದ್ರೂ ಇರ್ಬೋದು. ಏನಾದ್ರೂ ಇರ್ಬೋದು. ಹೆಂಗ? ಎಲ್ಲಾನು ಒಂದು ಚಿಂತನೆ ಮಾಡ್ತಿರಲ್ರಿ ಬೆಳಗ್ಗೆಯಿಂದ ಸಂಜೆ ತನಕ? ಮಾಡ್ತಿರಲ್ಲ, ಅವಾಗ ಏನಾಗ್ತದ? ಎದ್ರ ಆಧಾರದ ಮೇಲೆ ಮಾಡ್ತಿರ್ತೀರಿ? ನೀವು ಜೀವಂತ ಅದಿರತ್ ಮಾಡ್ತೀರ, ಇಲ್ಲತ್ ಮಾಡ್ತೀರ?
ನಾವು ಜೀವಂತ ಅದೇ ಒಂದು ಚೇತನದ ಆಧಾರದ ಮೇಲೆ ಮಾಡ್ತೀರಾ ಇಲ್ಲ ಎಲ್ಲ ಚಿಂತನೆಗಳು? ಹೌದ್ರಿ ಹೌದ್ರ. ಚೇತನದ ಆಧಾರವಿಲ್ಲದೆ ಚೇತನ ಆಧಾರ ಇಲ್ಲದೆ ಸಂಸಾರನೂ ಆಗಲ್ಲ, ಪರಮಾರ್ಥನೂ ಆಗಲ್ಲ, ಏನೂ ಆಗಲ್ಲ. ಇದನ್ನು ತಿಳ್ಕೊಂಡು ಅದು ಸಂಸಾರ ಮಿಥ್ಯ ಅಂತ ಗೊತ್ತದ, ಪರಮಾರ್ಥ ಸತ್ಯ ಅಂತ ಗೊತ್ತದ. ಸತ್ಯ ಮಿಥ್ಯ ಎರಡೂ ಕಾಲದ ವಿಚಾರಗಳನ್ನು ಮಾಡ್ತೀರಿ ನೀವು. ಸತ್ಯವಾದ ವಿಚಾರನ ಮಾಡ್ತೀರಿ, ಮಿಥ್ಯವಾದ ವಿಚಾರನ ಮಾಡ್ತೀರಿ. ಎರಡಕ್ಕೂ ನಿಮ್ಮ ಚೇತನದ ಸಾಮಾನ್ಯ ರೂಪವೇ ಆಧಾರವಾಗಿದೆ. ಚೇತನದ ಸಾಮಾನ್ಯ ರೂಪವೇ ಆಧಾರವಾಗಿದೆ. ಹೌದಲ್ರಿ? ಈ ಸೈಡ್ ಏನ್ ಬರಿಬೇಕು? ಪರಮಾಧಾರ ಪರಮಾತ್ಮ ಎಲ್ಲದಕ್ಕೂ ಆಧಾರದನ. ಯಾವಾಗ ನೀವು ಸತ್ಸಂಗದಲ್ಲಿ ಸದ್ಗುರುವಿನ ಬಳಿಗೆ ಕುಳಿತು ಶ್ರವಣ ಮಾಡುವಾಗ ಮತ್ತೆ ಸತ್ಯಶಾಸ್ತ್ರಗಳನ್ನು ಓದಿ ಸತ್ಯದ ಅನುಭವ ಮಾಡಿಕೊಳ್ಳುವಾಗ ಕೇವಲ ಬ್ರಹ್ಮಜ್ಞಾನ ಮತ್ತು ಬ್ರಹ್ಮದ ಭಾನ ಕಾಲದಲ್ಲಿ ಅದೇ ಸಾಮಾನ್ಯ ಚೇತನನೇ ಏನಾಗ್ತದ ನಿಮಗ? ಸಾಮಾನ್ಯ ಚೇತನನೇ ಏನಾಗ್ತದ? ವಿಶೇಷ ರೂಪವಾಗಿ ಬಂದು ಅಧಿಷ್ಠಾನ ಎಂದು ಹೇಳಿಕೊಳ್ಳುತ್ತದೆ. ಸಾಮಾನ್ಯ ಚೇತನನೇ ವಿಶೇಷವಾಗಿ ಬಂದು ಏನಾಗ್ತದೆ? ಅಧಿಷ್ಠಾನವೆಂದು ಹೇಳಲ್ಪಡುತ್ತದೆ. ಸಾಮಾನ್ಯ ರೂಪ ಆಧಾರ, ಈ ಕಡೆ ವಿಶೇಷ ರೂಪ ಅಧಿಷ್ಠಾನ. ನೆಕ್ಸ್ಟ್ ಸಾಮಾನ್ಯ ರೂಪದಾಗ ಇದು ಹಗ್ಗವಿದೆ, ಇದು ಹಾವು ಇದೆ, ಇದು ಘಟವಿದೆ, ಇದು ಪಟವಿದೆ ಅಂತೇಳಿ ಏನಂತಿರ್ತಿರಲ್ಲ, ಎಲ್ಲ ಓಟಕ್ಕೂ ಚೇತನದ ಯಾವ ಅಂಶ ಏನಾಗ್ಯದ? ಸಾಮಾನ್ಯ ರೂಪ ಆಧಾರವಾಗಿದೆ. ಯಾವಾಗ? ಎರಡೇ ಬರ್ಕೊಳ್ರಿ. ಇದು ಘಟವಿದೆ, ಇದು ಸರ್ಪವಿದೆ ಪ್ಲಸ್ ಇದು ಆ್ಯಂಡ್ ಅಂತ ಕೊಡ್ರಿ. ಇದು ರಜ್ಜು ಇದೆ. ಎರಡೂ ಕಾಲದಲ್ಲಿ ಇದು ಸರ್ಪವಿದೆ. 4ನೇ ಸೀರಿಯಲ್ ನಂಬರ್ 4 ಹಾಕೋರಿ. ದೃಷ್ಟಾಂತ ಇದು ಸರ್ಪವಿದೆ ಮತ್ತು ಇದು ರಜ್ಜುವಿದೆ ಎಂಬ ಎರಡೂ ಕಾಲದಲ್ಲಿ, ಜ್ಞಾನದ ಕಾಲದಲ್ಲಿ ಮತ್ತು ಅಜ್ಞಾನದ ಕಾಲದಲ್ಲಿ, ಎರಡೂ ಕಾಲದಲ್ಲಿ ಚೇತನದ ಸಾಮಾನ್ಯ ರೂಪವು ಆಧಾರವಾಗಿದೆ. ಚೇತನ ಬರಿಬೇಕ? ಏನ್ ಬರಿಬೇಕಲ್ಲಿ? ಚೇತನ ಆಧಾರವಾಗಿದೆ. ಚೇತನದ ಸಾಮಾನ್ಯ ರೂಪ ಆಧಾರವಾಗಿದೆ. ಚೇತನದ ರೂಪ ಎಲ್ಲದ್ರಿ? ಅಲ್ಲಿ ರಜ್ಜು ಮತ್ತು ಸರ್ಪದ ಚೇತನ ಎಲ್ಲ. ರಜ್ಜುನೇ ಆಧಾರ ಆಗ್ಯದ, ಸರ್ಪ ಆದಾಗ ರಜ್ಜುನೇ ಆಧಾರ ಆಗ್ಯದ. ರಜ್ಜು ಇದ್ದಾಗಲೂ ರಜ್ಜುನೇ ಆಧಾರ ಆಗ್ಯದ.
ರಜ್ಜು ಸಾಮಾನ್ಯ ರೂಪ ಅದು. ಸರ್ಪ ಇದ್ದಾಗೂ ರಜ್ಜುನೇ ಇತ್ತು, ಸರ್ಪ ತೋರುವುದಕ್ಕಿಂತ ಮುಂಚೆನೂ ರಜ್ಜುನೇ ಇತ್ತು, ಸರ್ಪ ಹೋದ್ಮೇಲೂ ರಜ್ಜುನೇ ಇರ್ತದೆ. ಹಿಂಗಾಗಿ ಚೇತನ ಅಲ್ಲದು, ರಜ್ಜು. ರಜ್ಜುವಿನ ಸಾಮಾನ್ಯ ರೂಪ ಆಧಾರ ಆಗ್ಯದ. ಈ ಕಡೆ ರಜ್ಜುವಿನ ವಿಶೇಷ ರೂಪ ಅಧಿಷ್ಠಾನ ಆಗ್ಯದ. ನೀವು ಬೆಳಕು ಮಾಡಿದ ಕೂಡ್ಲೇನೆ ರಜ್ಜುವಿನ ವಿಶೇಷ ರೂಪ ಜ್ಞಾನ ಕಾಲದಲ್ಲಿ ರಜ್ಜುವಿನ ವಿಶೇಷ ರೂಪ ಅಧಿಷ್ಠಾನವಾಗಿದೆ. ಇದು ದೃಷ್ಟಾಂತಕ್ಕಾದ್ರಿ. ಮತ್ತೆ ಮುಂದೆ ಇನ್ನೊಂದು ಸೀರಿಯಲ್ ನಂಬರ್ ಹಾಕೊಳ್ರಿ. ಬ್ರಹ್ಮಾಂಡಕ್ಕೆ ಹೋಗ್ರಿ. ಬ್ರಹ್ಮಾಂಡದಾಗ ಏನ್ ಮಾಡ್ತೀರಿ? ಇದು ಬ್ರಹ್ಮ, ಇದು ಜಗತ್ತು ಅಂತೇಳಿ ಸಾಮಾನ್ಯ ರೂಪ. ಎದರದು? ಬ್ರಹ್ಮನ ಸಾಮಾನ್ಯ ರೂಪ ಏನಾಗ್ಯದ? ಇದು ಬ್ರಹ್ಮ ಅಂತನೂ ಅದ, ಇದು ಜಗತ್ತಂತೂ ಅದ. ಎರಡಕ್ಕೂ ಅದು ಸಾಮಾನ್ಯವಾಗಿ ಅದ. ಬ್ರಹ್ಮನ ಸ್ವರೂಪನೇ ಜಗತ್ತಾಗ್ಯದ, ಹೌದಿಲ್ರಿ? ಜಗತ್ತಾಗ್ಯದ. ಎರಡು ಬ್ರಹ್ಮ ಅಂತನೂ ಅದಕ್ಕೆ ಅಂತೀರಿ, ಜಗತ್ತಂತೂ ಅದಕ್ಕೆ ಅಂತೀರಿ. ಇದು ಸಾಮಾನ್ಯ ರೂಪ. ಈ ಕಡೆ ವಿಶೇಷ ರೂಪದ ಕಡೆ ಬಂದ್ರಿ ಅಂತಂದ್ರೆ ಏನಾಗ್ತದ? ಇಲ್ಲೇನಾಯ್ತು? ಸಾಮಾನ್ಯ ರೂಪವೇ ಆಧಾರವಾಗಿದೆ. ಬ್ರಹ್ಮನ ಸಾಮಾನ್ಯ ರೂಪವೇ ಆ ಬ್ರಹ್ಮತತ್ವಕ್ಕೂ ಮತ್ತು ಜಗತ್ತಿಗೂ ಆಧಾರವಾಗಿದೆ. ಈ ಕಡೆ ಅಲ್ಲಿ ಬ್ರಹ್ಮ ಬಿಟ್ರೆ ಮತ್ತೊಂದೇನು ಇಲ್ಲೇ ಇಲ್ಲ. ಕೇವಲ ಬ್ರಹ್ಮ ಒಂದೇ ಅದ ಎಲ್ಲಾ ಕಡೆ, ಸರ್ವವ್ಯಾಪಕ ವಿಭು. ಹೀಗಾಗಿ ಅಲ್ಲೇನ್ ಮಾಡ್ತೀರಿ? ಸರ್ವವ್ಯಾಪಕ ತತ್ವದಲ್ಲಿ, ತತ್ವದ ಪ್ರಕಾರ ಏನದ? ಬ್ರಹ್ಮದ ವಿಶೇಷ ರೂಪವು ಸರ್ವವ್ಯಾಪಕ ಎನ್ನುವ ಜ್ಞಾನ ಏನಾಗ್ತದಲ್ಲ, ಅದರಲ್ಲಿ ಬ್ರಹ್ಮದ ವಿಶೇಷ ರೂಪವು ಏನಾಗ್ಯದ? ಬ್ರಹ್ಮದ ವಿಶೇಷ ರೂಪ ಏನಾಯ್ತು? ಅಧಿಷ್ಠಾನ ಆಯ್ತು. ಬ್ರಹ್ಮದ ಸಾಮಾನ್ಯ ರೂಪ ಆಧಾರ ಆಗ್ಯದ. ಬ್ರಹ್ಮ ಇದು ಬ್ರಹ್ಮ ಅಂತೀರಿ, ಇದು ಜಗತ್ ಅಂತೀರಿ, ಮತ್ತಿನ್ನೇನೇನೋ ಅಂತೀರಿ ಜಗತ್ತಿನ ಬಗ್ಗೆ, ಬ್ರಹ್ಮಾಂಡದ ಬಗ್ಗೆ. ಬ್ರಹ್ಮಾಂಡದ ಬಗ್ಗೆ ಎಷ್ಟು ಜನರಿಗೆ ಏನೇನು ಅಭಿಪ್ರಾಯಗಳದಾವ ಅವೆಲ್ಲದಕ್ಕೂ ಬ್ರಹ್ಮದ ಸಾಮಾನ್ಯ ರೂಪ ಆಧಾರ ಆಗ್ಯದ. ವಿಜ್ಞಾನಿಗೆ ಇದು ಒಂದು ಪ್ರಯೋಗ ಮಾಡುವ ಪ್ರಯೋಗಾಲಯ ಕಂಡಂಗೆ ಕಾಣಿಸ್ತದ. ಶ್ರೀಮಂತನಿಗೆ ಏನಾಗ್ತಿರ್ತದ? ದುಡ್ಡು ಮಾಡೋವನಿಗೆ ಇದು ಮಾರಿದ್ರೆ ಅದು ಸಿಗ್ತದೆ, ಅದು ಮಾರಿದ್ರು ಸಿಗ್ತದೆ. ಹೆಂಗೆ ಅವನಿಗೆ ದುಡ್ಡು ಮಾಡುವಂತ ಒಂದು ರಿಸರ್ವ್ ಬ್ಯಾಂಕ್ ಕಂಡಂಗೆ ಕಾಣಿಸ್ತವ. ವ್ಯವಹಾರ ದೃಷ್ಟಿಯಿಂದ ಈ ಜಗತ್ತು ಅವನಿಗೆ ಇರ್ಕಂದ. ಆಸೆ ಬುರುಕನಿಗೆ ಇದು ಒಂದು ಭೋಗ ವಸ್ತು ಕಂಡಂಗೆ ಕಾಣಿಸ್ತದೆ ಜಗತ್ತು. ಬ್ರಹ್ಮಜ್ಞಾನಿ ಕಣ್ಣಿಗೆ ಬ್ರಹ್ಮನೇ ಕಾಣ್ತದೆ, ಇದು ಜಗತ್ತಂತ ಇಲ್ಲಪ್ಪ, ಇದು ಪರಮಾತ್ಮನೇ ಆದ ಅಂತ ಅನ್ನಿಸ್ತವ. ಬ್ರಹ್ಮಜ್ಞಾನ ಒಂದು ಬಿಟ್ಟು ಉಳಿದ ಅಜ್ಞಾನಿಗಳ ಕಣ್ಣಿಗೆ ಅವ್ರು ಎದೆದರ ಮೇಲೆ ಆಸೆ ಪಡ್ತಾರ ಅದ ಅನ್ನಂಗೆ ಕಾಣ್ತಿರ್ತದೆ. ಅವರವರ ಭಾವಕ್ಕೆ, ಅವರವರ ಭಕುತಿಗೆ, ಅವರವರ ತೆರನಾಗಿ ಋತಿಯನ್ನು ಶಿವಯೋಗಿ ಅಂದಂಗ ಅವ್ರ ಮನಸ್ಸಿನಾಗ ಎಂತ ಮನಸ್ಸು ಇರ್ತದ, ಎಂತ ದೃಷ್ಟಿ ಇರ್ತದ, ಅಂತ ವಸ್ತುವಾಗಿ ತೋರ್ತದ. ಎಲ್ಲಾ ದೃಷ್ಟಿಕೋನಗಳಿಗೆ, ಎಲ್ಲಾ ಅಭಿಪ್ರಾಯಗಳಿಗೆ
ಸಾಮಾನ್ಯವಾಗಿ ಚೇತನದ ಸಾಮಾನ್ಯ ರೂಪವು ಆಧಾರವಾಗಿದೆ. ಮತ್ಯಾರು ಈ ಕಡೆ ಏನ್ ಬರೀತೀರಿ? ಬ್ರಹ್ಮದ ವಿಶೇಷ ಸರ್ವಂ ಬ್ರಹ್ಮಸ್ತಿ, ಸರ್ವಂ ಬ್ರಹ್ಮ ಅಸ್ತಿ, ಎಲ್ಲವೂ ಬ್ರಹ್ಮವೇ ಆಗಿದೆ ಎನ್ನುವಾಗ ಬ್ರಹ್ಮದ ವಿಶೇಷ ರೂಪವು ಅಧಿಷ್ಠಾನವಾಗಿದೆ. ಬ್ರಹ್ಮಾಂಡದ ಬಗ್ಗೆ ನಿಮ್ಗೆ ಏನೇನು ಅಭಿಪ್ರಾಯಗಳದವ? ಪಂಚಮಹಾಭೂತಗಳ ರಾಶಿ, 84 ಲಕ್ಷ ಜೀವರಾಶಿಗಳು, ಮತ್ತೇನು ಭೋಗಭಾಗ್ಯಗಳು, ಎಲ್ಲ ಅಭಿಪ್ರಾಯಗಳಿಗೆ ಚೇತನದ ಸಾಮಾನ್ಯ ರೂಪ ಏನಾಗ್ಯದ? ಆಧಾರವಾಗ್ಯದ. ಯಾವಾಗ ನೀವು ಕೇವಲ ಬ್ರಹ್ಮ ಅಂತೇಳಿ ನೀವು ಅಧ್ಯಯನ ಮಾಡ್ಲಕ್ಕೆ ಹೋಗಿ ಬ್ರಹ್ಮನನ್ನು ಕಾಣ್ಲಕ್ಕೆ ಹೋಗ್ತೀರಿ, ಆವಾಗ ಬ್ರಹ್ಮ ಅಧಿಷ್ಠಾನ ಆಗ್ತಾನ. ಸ್ಪೆಷಲ್ ಆಗಿಬಿಡ್ತಾನೆ. ಒಮ್ಮಿದೊಮ್ಮಿಗೆ ಕರೆಂಟ್ ಪಾಸ್ ಆಗ್ತದಲ್ರಿ, ಸ್ಪೆಷಲ್ ಆಗಿಬಿಡ್ತಾನ. ಈಗ ಜನರಲ್ ಆಗಿ ನೀವು ಒಂದು ಮನೆ ಕಟ್ಟಿರ್ತೀರಿ, ಬಹಳ ಕಷ್ಟಪಟ್ಟು ಚಂದನ್ನು ಒಂದು ಮನೆ ಕಟ್ಟಿರ್ತೀರ. ಆ ಮನೆ ಕಟ್ಟಿದ್ಮೇಲೆ ಕುಂತು ಆ ಮನಿ ಸುದ್ದಿ ಅದು ಇದು ಅಂತ ಕಲ್ ತಂದೀವ್ರಿ, ಇಂಥ ಕಟ್ಟಿಗೆ ತಂದೀವಿ, ಅಂತ ಲೇಬರ್ಗಳು ಕಟ್ತೀವಿ, ಹಿಂಗ್ ಕಟ್ತೀವಿ, ಹಾಂಗ್ ಕಟ್ತೀವಿ ಏನೆಲ್ಲ ಹೇಳ್ತಿರ್ತೀರಿ. ಮುಂದೆ ಕೂತ ಹ್ಞೂ ಅಂತೇಳಿ ತಲೆ ಹಾಕ್ತಿರ್ತಾನ. ನಿಮ್ಗೆ ಹಂಗೆ ಇಂಟ್ರೆಸ್ಟ್ ಬರ್ತಿರ್ತದ, ಯಾಕಂದ್ರೆ ಕಷ್ಟಪಟ್ಟು ಅನುಭವ ಇರ್ತದ. ಹೇಳ್ತೀರಿ, ಅವ ಕೇಳ್ತಿರ್ತಾನ. ಅವ ಮಾತಾಡ್ಕೋತ ಸಾವಕಾಶ ಯಾಕ್ರಿ ಈ ಮನಿ ಮಾರ್ಬೇಕಂತೀರಲ್ಲ ಅಂತೇಳಿ ಅಂದ್ಬಿಟ್ನಂತಂದ್ರ ಇವ ಏನಾಗ್ಬಿಡ್ತಾನ? ವಿಶೇಷ ಆಗಿಬಿಡ್ತಾನೆ. ಯಾರು ಹೇಳ್ರಿ? ಯಾರು ಅಂದ್ರಿ? ಮೊದಲು ಸಾಮಾನ್ಯವಾಗಿರೋ ಏನತ್ತಾನ, ಅವನೇ ವಿಶೇಷ ಆಗಿ ಕೂತ್ಬಿಡ್ತಾನ. ಯಾರಂದ್ರೆ ಹೇಳ್ರಿ ನೀವು ಈ ಮಾತನ್ನ, ನೀವಂದಿರ ಯಾರಂದ್ರೆ ಹೇಳ್ರಿ. ಅಧಿಷ್ಠಾನ ಆಗಿ ಕೂತ್ಬಿಡ್ತದ ಆ ಮಾತ. ಪರ್ಮನೆಂಟ್ ಆಗಿ ಏನು ಮನಿ ಶಾಂತಿ ಮಾಡ್ಲಕ್ಕ ಕರೆಸಿ ಮಾತಾಡಿಸಿ ಕುಂದಿರ್ಸಿದ್ರ, ಇನ್ನ ಈ ಕಟ್ಟಿ ಶಿವ ಅಂತ ಈ ಮನೆಗೆ ಬಂದು ಓಪನಿಂಗ್ ಮಾಡಿದ್ರ, ಮಾರ ಸುದ್ದಿ ಮಾತಾಡಿದ್ರಲ್ಲ, ಅದು ಸಾಯತನ ಕುಂದಿರ್ತದ ಇಲ್ಲ? ಅದು ಅಧಿಷ್ಠಾನ ಸ್ಪೆಷಲ್ ಆಗಿ ಕೂತ್ಬಿಡ್ತದ. ಸುಮ್ ಜನರಲ್ ಚಿಂತನೆಗಳು ಏನಿರ್ತಾವ ಆವಾಗ ಬ್ರಹ್ಮನ ಸಾಮಾನ್ಯ ರೂಪ. ಯಾವಾಗ ಒಂದು ವಿಶೇಷ ಚಿಂತನೆ ನಡೀತದ ಅದು ಬ್ರಹ್ಮನ ವಿಶೇಷ ರೂಪ. ಅಧಿಷ್ಠಾನ, ಅಧಿಷ್ಠಾನ ಮತ್ತು ಆಧಾರದ ಅರ್ಥಗಳು ಬಿಡಿಸಿ ಹೇಳಕತ್ತಾರ. ಅರ್ಥ ಆಗ್ಲಕತ್ತದ ಇಲ್ಲ? ಸಾಮಾನ್ಯ ರೂಪ ವಿಶೇಷ ರೂಪ ಹೇಳ್ಯಾರ, ಅದರ ಮುಂದಿನ ಭಾಗ ಅಧಿಷ್ಠಾನ ಮತ್ತು ಆಧಾರ ಹೇಳಕತ್ತಾರ. ಈಗ ಮುಂದೆ ಸೀರಿಯಲ್ ನಂಬರ್ ಹಾಕೊಳ್ರಿ. ನಾನು ದೇಹ, ನಾನು ದೇಹ, ಮತ್ತ ನಾನು ಗಂಡು ಅಥವಾ ಹೆಣ್ಣು, ನಾನು ಮನುಷ್ಯ. ಏನ್ರಿ ಈ ಕಡೆ ಸಾಮಾನ್ಯ ರೂಪದಾಗ ನೆಕ್ಸ್ಟ್ ಸೀರಿಯಲ್ ನಂಬರ್ ಹಾಕೋರಿ ಅಂತ ಹೇಳಿನಲ್ಲ. ಬ್ರಹ್ಮಾಂಡದ ಬಗ್ಗೆ ಹೇಳಾಯ್ತು. ಈಗ ಪಿಂಡಾಂಡಕ್ಕೆ ಬರ್ಬೇಕಲ್ಲ, ಬರೇ ದೃಷ್ಟಾಂತ ಹಗ್ಗ ಹಾವು ಹೇಳಿದ್ರೆ ಅದಕ್ಕೆ ಮತ್ತ ನಾನು ದೇಹ ಮತ್ತ ನಾನು ಆತ್ಮ, ಅದನ್ನು ಅದ. ನಾನು ಆತ್ಮ, ನಾನು ಬ್ರಹ್ಮ, ನಾನು ಕೂಟಸ್ಥ, ನಾನು ಸಾಕ್ಷಿ, ನಾನು ಸರ್ವವ್ಯಾಪಕ, ಅವೆಲ್ಲ ಸೇರಿಸಿ ಮತ್ತೇನೇನದ? ನಾನು ದೇಹ. ಮತ್ತ
ನಾನು ಮನುಷ್ಯ, ನಾನು ಗಂಡಸ ಮಗ ಅಥವಾ ಹೆಣ್ಮಗಳು, ನಾನು ಸನ್ಯಾಸಿ ಅಥವಾ ಗೃಹಸ್ಥ, ಬ್ರಹ್ಮಚಾರಿ, ವಾನಪ್ರಸ್ಥ, ಮತ್ತೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಮತ್ತು 18 ಜಾತಿಗಳು. 18 ಜಾತಿ ಅಂದ್ರೆ ಮನುಷ್ಯನ ಜೀವನಕ್ಕೆ 18 ಅತ್ಯಂತ ಪ್ರಮುಖ ಕಾಯಕ ಮಾಡೋರು ಬೇಕಾತಾರ. 18 ಕಾಯಕ ಮಾಡೋರಿಗೆ 18 ಜಾತಿ ಮಾಡಿ ಅವರನ್ನೇ ಕೀಳಾಗಿ ಕಾಣುವಂತ ಕೆಲಸ ಆಗ್ಯದ ನಮ್ಮ ದೇಶದಾಗ. ಅದಕ್ಕೆ ಇವತ್ತಿಗೂ ಸುಧಾರಿಸಲ್ಲ. ಬಾಯಿ ಎತ್ತಿದ್ರೆ ಜಾತಿ ಮಾತಾಡ್ತಾರ. ಅವ್ರ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಇವ್ರದ್ದು ಏನು ನಡೆಯಂಗಿಲ್ಲ. ಅವ್ರವ್ರ ಕೆಲಸಗಳು ಅವ್ರು ಮಾಡೋದು ನಿಂದಿರಿಸ್ಬಿಟ್ರಂದ್ರೆ ಇವ್ರ ಜೀವನನೇ ಬಂದ್ ಆಗ್ತದ, ಉಸಿರೇ ಬಂದ್ ಆಗ್ತದ. ಅಂತವ್ರಿಗೆ ಕೀಳು ಮಾಡಿ ಜಾತಿ ಮಾತಾಡ್ತಾರೆ. ಜಾತಿ ಕಡು ಮೂರ್ಖತನ ಆಗ್ಯದ ನಮ್ಮ ದೇಶದಾಗ. ಒಂದು ಕಾಲಕ್ಕೆ ದುಡಿಯುವ ವರ್ಗದವರನ್ನ ಕೆಳಗೆ ಹಾಕಿ ತುಳಿದು ಬಿಟ್ರು ಒಂದು ಕಾಲಕ್ಕೆ. ಮತ್ತೆ ನಾನು ಈ ದೇಶದವನು, ನಾನು ಆ ದೇಶದವನು, ನಾನು ಅಂತವನು ಇಂಥವನು ಏನೇನು ಬರೀತೀರಿ ಎಲ್ಲ. ನಾನು ಕೂಟಸ್ಥ, ಸಾಕ್ಷಿ, ಬ್ರಹ್ಮ, ಮತ್ತೇನೋ ಎಲ್ಲ ಕಲಿಸ್ಬಿಡ್ತೀರಿ ನೋಡಿ. ನಿಮ್ದು ಏನೇನು ಅಭಿಪ್ರಾಯ. ಈಗ ಇಷ್ಟು ದಿವಸ ಜಾತಿ ಗೊತ್ತಿತ್ತು, ಇಷ್ಟು ದಿವಸ ನಾನೊಬ್ಬ ಗೃಹಸ್ಥ ಅಂತ ಗೊತ್ತಿತ್ತು, ಗಂಡಸ ಮಗ ಅಂತ ಗೊತ್ತಿತ್ತು, ಮತ್ತಿನ್ನೇನೇನೋ ಗೊತ್ತಿತ್ತು, ಮಾಮ, ಕಾಕ, ಅತ್ತಿ ಸಂಬಂಧಗಳು ಗೊತ್ತಿತ್ತು, ದೇಶ ಭಾಷೆಗಳ ಬಗ್ಗೆ ಗೊತ್ತಿತ್ತು. ಈಗ ಒಂದಿಷ್ಟು ಹೊಸವು ಕಲ್ತೀರಿ. ನಾನು ಆತ್ಮ, ನಾನು ಕೂಟಸ್ಥ, ಮತ್ತೆ ನಾನು ಸರ್ವವ್ಯಾಪಕ, ಮತ್ತೆ ನಾನು ಏನೇನೋ ಕಲ್ಸಿರಲ್ಲ. ಇವೆಲ್ಲ ಓಟುಕ ಆಧಾರ ಯಾವುದು? ಆತ್ಮದ. ನಿಮ್ಮೊಳಗೆ ಆತ್ಮಚೇತನ ಅದಲ್ಲ, ಪ್ರತ್ಯೇಕ ಆತ್ಮಚೇತನದ. ಏನ್ ಬರೀತೀರಿ? ಆಧಾರವಾಗಿವೆ. ಪ್ರತ್ಯೇಗಾತ್ಮಚೇತನದ ಸಾಮಾನ್ಯ ರೂಪವು ಆಧಾರವಾಗಿದೆ. ನಿಮಗೆ ನೀವು ಏನೇನು ತಿಳ್ಕೊಂಡಿರಿ, ನೆಗೆಟಿವ್, ಪಾಸಿಟಿವ್, ಪ್ಲಸ್, ಮೈನಸ್, ಒಳ್ಳೇದು, ಕೆಟ್ಟದು, ಏನೇನು ತಿಳ್ಕೊಂಡಿರಿ ಎಲ್ಲ ಓಸು ಬರಿಬೇಕು. ಎಲ್ಲ ಬರಿಬೇಕು. ಬರೆದು ಅದಕ್ಕೇನದ ಯಾವುದಪ್ಪ ಅಂದ್ರೆ ನಿಮ್ಮ ಪ್ರತ್ಯೇಗಾತ್ಮ ಚೇತನದ ಸಾಮಾನ್ಯ ರೂಪವು ಆಧಾರವಾಗಿದೆ. ಆ ಪ್ರತ್ಯೇಗಾತ್ಮ ಚೇತನದ ಸಾಮಾನ್ಯ ರೂಪ ಇರಲಿಲ್ಲ ಅಂತಂದ್ರೆ ಏನೇನು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಸೈಡ್ ಏನ್ ಬರೀತೀರಿ? ಶುದ್ಧ ಬ್ರಹ್ಮಾಭಿನ್ನ ಪ್ರತ್ಯೇಗಾತ್ಮ ಚೇತನ ಸ್ವರೂಪವೇ ನಾನೆಂದು. ಶುದ್ಧ ಬ್ರಹ್ಮಾಭಿನ್ನ ಪ್ರತ್ಯೇಗಾತ್ಮ ಸ್ವರೂಪ ಚೇತನ ಸ್ವರೂಪನೇ ನಾನು ಅಥವಾ ತಾನು ಎಂದು ಭಾವಿಸುವಾಗ, ಅಂದರೆ ಜ್ಞಾನ ಕಾಲದಲ್ಲಿ ಏನ್ ಬರೀತೀರಿ? ಬರೀರಿ ಮುಂದ. ಏನ್ ಬರೀತೀರಿ? ಈ ಕಡೆ ಬರ್ಕೊಂಡ್ರಿಲ್ಲ? ಶುದ್ಧ ಬ್ರಹ್ಮಾಭಿನ್ನ ಪ್ರತ್ಯೇಗಾತ್ಮ ವಿಶೇಷ ಚೇತನದಾಗ ಬರ್ದಿರಲ್ಲ, ವಿಶೇಷ ರೂಪದಾಗ. ಈ ಸೈಡ್ ಬರ್ದಿರಲ್ಲ, ಲೆಫ್ಟ್ ಸೈಡ್ ಎಲ್ಲ ಪ್ಲಸ್ ಮೈನಸ್ ಎಲ್ಲ ಕಲಿಸಿ ಬರೀಬೇಕು. ಎಲ್ಲ ಓಸು ಬರಿಬೇಕು. ಚೇತನ ಜಡ ಎಲ್ಲ ಬರಿಬೇಕು.
ಸಂಬಂಧ ಸಂಪತ್ತು ಎಲ್ಲ ಬರೆದು ಅವೆಲ್ಲದಕ್ಕೂ ಪ್ರತ್ಯೇಗಾತ್ಮನ ಸಾಮಾನ್ಯ ರೂಪವು ಆಧಾರವಾಗಿದೆ ಅಂತ ಬರೀಬೇಕು. ಈ ಸೈಡ್ ಏನದ ಶುದ್ಧ ಬ್ರಹ್ಮ ಭಿನ್ನ ಪ್ರತ್ಯೇಗಾತ್ಮ ಚೇತನ ಸ್ವರೂಪ ತಾನೆಂದು ಭಾವಿಸುವಾಗ ಅಂದ್ರೆ ಜ್ಞಾನ ಕಾಲದಲ್ಲಿ. ಸಾಮಾನ್ಯ ರೂಪ ಏನದ ಜ್ಞಾನ ಮತ್ತು ಅಜ್ಞಾನ ಕಾಲ ಎರಡರಲ್ಲಿ ಅದು ಬರ್ತದ. ಇದು ಕೇವಲ ಜ್ಞಾನ ಕಾಲದಲ್ಲಿ. ಕೇವಲ ಜ್ಞಾನ ಕಾಲದಲ್ಲಿ ಏನ್ ಬರೀತೀರಿ? ವರ್ಡ್ ಪ್ರತ್ಯೇಗಾತ್ಮದ ಯಾವ ರೂಪ? ವಿಶೇಷ ರೂಪವು ಪ್ರತ್ಯೇಗಾತ್ಮದ ವಿಶೇಷ ರೂಪವು ಏನಾಗ್ಯದ? ಅಧಿಷ್ಠಾನವಾಗಿದೆ. ಮತ್ತೆ ಹೇಳವಲ್ರಲ್ಲ, ಇಷ್ಟೆಲ್ಲ ಬರೆಸಿದ್ಮೇಲೂ ಒಂದು ವಾಕ್ಯ ಚಂದ ಹೇಳವಲ್ರಲ್ಲ. ನೀವು ಭಾರತ ದೇಶದವ್ರು ಹೌದು, ಕರ್ನಾಟಕದವ್ರು ಹೌದು, ಒಂದು ಜಿಲ್ಲೆಯವರು ಹೌದು, ಒಂದು ತಾಲೂಕಿನವ್ರು ಹೌದು, ಒಂದು ಹೋಬಳಿ ಅಂತೀರ ಏನಂತೀರ ಅದರ ಹೌದು, ಒಂದು ಗ್ರಾಮದವ್ರು ಹೌದು, ಒಂದು ಮನೆಯವರು, ಒಂದು ಓಣಿಯವ್ರು ಹೌದು, ಒಂದು ಮನೆಯವ್ರು ಹೌದು. ಹೌದಾ? ವಿಶೇಷ ಮಾಡಿ ಹೇಳುವಾಗ ಒಂದು ಮನೆಯೊಳಗೆ ಎಷ್ಟು ಮಂದಿ ಅದಾರ, ಆ ಮನೆ ಒಬ್ಬ ಗಣಮಗನಿಗೆ ಸಂಬಂಧಪಟ್ಟಂತೆ, ಒಬ್ಬ ಹೆಣ್ಮಗಳಿಗೆ ಸಂಬಂಧಪಟ್ಟಂತ ವಿಷಯ ವಿಶೇಷ. ಸಾಮಾನ್ಯವಾಗಿ ಹೇಳೋದು ಹೆಂಗೆ ಹೇಳ್ತೀರಿ? ನಿಮ್ಮ ಹುಡುಗಿ ಮದುವೆ ಆಯ್ತೇನು ಅಂತ ಕೇಳಿದಾರಪ್ಪ. ಹುಡುಗಿ ಮದುವೆ ಆಯ್ತಂದ್ರೆ ಏನ್ ಹೇಳ್ತೀರಿ? ಬೆಳಗಾವ್ ಕೊಟ್ಟೆವು ಅಂತ ಹೇಳ್ತೀರಿ. ನಿಮ್ ಹುಡುಗಿಗೆ ಬೆಳಗಾವ್ ಕೊಟ್ಟಿರ? ಬೆಳಗಾವ್ ಕೊಟ್ಟೆವು ಆಯ್ತಲ್ರಿ ಮದುವೆ, ಬೆಳಗಾವ್ ಕೊಟ್ಟೆವು ಅಂತಾರೆ. ಬೆಳಗಾವ್ ಕೊಟ್ಟಿರ? ಬೆಳಗಾವದಾಗ ಏಸು ತಾಲೂಕ ಅದಾವ, ಆ ತಾಲೂಕದೊಳಗೆ ಏಸು ಹೋಬಳಿಗಳದಾವ, ಏಸು ಹೋಬಳಿಗಳದಾಗ ಏಸು ಮನಿ ಗ್ರಾಮಗಳದಾವ, ಆ ಗ್ರಾಮಗಳೊಳಗ ಏಸು ಮನಿಗಳದಾವ, ಆ ಮನ್ಯಾಗ ಏಸು ಮನುಷ್ಯರದಾರ, ಆ ಮನುಷ್ಯರದಾಗ ಒಬ್ಬನಿಗೆ ನಿಮ್ಮ ಮಗಳಿಗೆ ಕೊಟ್ಟಿರಿ. ಬೆಳಗಾವ್ ಕೊಟ್ಟಿವಿ ಅನ್ನೋದೇನದು? ಸಾಮಾನ್ಯ ವಿಚಾರ. ಅದೇನದ? ಆಧಾರ ಅಷ್ಟೇ. ಬೆಳಗಾವ್ ಅನ್ನೋದು ಒಂದು ಆಧಾರ. ವಿಶೇಷ ಏನದ? ಇಂಥ ಹಳ್ಳಿನ, ಇಂಥ ಮನಿತನದ, ಇಂಥ ಹುಡುಗ ಕೊಟ್ಟಿವಿ ಅನ್ನೋದು ಅದು ವಿಶೇಷ. ವಿಶೇಷ ಆದಂಗ ಅಲ್ಪ ಗಾತ್ರ, ಅಲ್ಪ ಸಮಯ, ಅಲ್ಪ ಕಾಲ, ಸ್ಪೆಷಲ್ ಪವರ್ಫುಲ್ ಆಗ್ತದ. ಸ್ಪೆಷಲ್ ಇರ್ತದ. ವಿಶೇಷ, ಸಾಮಾನ್ಯ, ವಿಶೇಷ, ಸಾಮಾನ್ಯ, ವಿಶೇಷ. ದೇವಸ್ಥಾನಗಳಲ್ಲಿ ಮಾಡ್ತಿರ್ತಾರ ನೋಡ್ರಿ, ಎಲ್ಲರಿಗೆ ಊಟ ಮಾಡ್ರಿ ಅಂತೇಳಿ ಒಂದ್ ಕಡೆ ಕೊಟ್ಟಿರ್ತಾರ. ಆಮೇಲೆ ಒಂದಿವ್ಸ ಮಂದಿ ಪೂಜಾರಿಗಳು ತಾವೇ ಒಂದ್ ಕಡೆ ಕೂತ್ ಉಣ್ತಿರ್ತಾರ. ಈ ಅಯ್ಯಪ್ಪ ಸ್ವಾಮಿ ಭಕ್ತರು ಹಂಗೆ ಮಾಡ್ತಾರ. ಮಂದಿಗೆ ಒಂದ್ ಕಡೆ ಊಟ, ತಾವು ಒಂದ್ ಕಡೆ ಕೂತ್ ಉಣ್ತಿರ್ತಾರ. ಅಯ್ಯಪ್ಪ ಸ್ವಾಮಿ ಊಟಕ್ಕೆ ಹೋಗಿರಿಲ್ಲ? ಭಕ್ತರ ಊಟಕ್ಕೆ ಅವರು ಕರಿ ಬಟ್ಟೆ ಹಾಕೊಂಡು ಕೂತ್ ಉಣೋರ್ದೊಂದು ಶೆಡ್ಡೆ ಬೇರೆ ಇರ್ತದ, ಉಳಿದ ಮಂದಿಗೆ ಇದನ್ನೇ ಬೇರೆ ಇರ್ತದ. ಎಲ್ಲರಿಗೆ ಹಾಕದ್ರಾಗ ಅಯ್ಯಪ್ಪ ಸ್ವಾಮಿ ಒಬ್ಬ ಬಂದು ಅಲ್ಲಿನೂ ಊಟ ಮಾಡ್ಬೋದಲ್ಲ. ಒಂದಿಷ್ಟು ಮಂದಿ ಅಯ್ಯಪ್ಪ ಸ್ವಾಮಿಗಳು ಅದ್ರಾಗ ನೀಡ್ಕೊಂಡು ಉಣ್ಬಹುದಲ್ಲ, ಎಲ್ಲರೂ ಪಬ್ಲಿಕ್ ಉಣಲ್ಲಿ. ಅದೇನದು? ಸಾಮಾನ್ಯ.
ಬಟ್ ಇಲ್ಲ ಅಯ್ಯಪ್ಪ ಸ್ವಾಮಿಗಳು ಕೂತ್ ಉಣದ್ರಾಗ ಒಬ್ಬ ಯಾವ ಜನರಲ್ ಮನುಷ್ಯ ಬಂದು ಉಣಂಗಿಲ್ಲ. ಅದು ಏನದ ವಿಷಯ. ಹಿಂಗ ಸಾಮಾನ್ಯ ಮತ್ತು ವಿಶೇಷ ಅನ್ನೋದು ತಿಳ್ಕೋಬೇಕು. ಇದೆಲ್ಲ ಡಿಟೇಲ್ ಆಗಿ ಎಲ್ಲಿ ಬರ್ತದಪ್ಪ ಅಂತಂದ್ರೆ ಸಂಕ್ಷೇಪ ಶಾರೀರಿಕ ಅಂತ ಒಂದು ಗ್ರಂಥ ಅದ. ಯಾವ ಗ್ರಂಥ? ಸಂಕ್ಷೇಪ ಶಾರೀರಿಕ. ಮತ್ ಖರೀದಿ ಮಾಡ್ಲಿಕ್ಕೆ ಹೋದ್ರಿ ಅವೆಲ್ಲ ಸಂಸ್ಕೃತ ತಿಳಿಯಂಗಿಲ್ಲ. ಸಂಕ್ಷೇಪ ಶಾರೀರಿಕ ಅಂತ ಒಂದು ಗ್ರಂಥ ಅದ. ಅದ್ರೊಳಗ ಈ ಸಾಮಾನ್ಯ ಮತ್ತು ವಿಶೇಷ ರೂಪ, ಚೇತನದ ಸಾಮಾನ್ಯ ರೂಪ, ವಿಶೇಷ ರೂಪ ಮತ್ತ ಆಧಾರ, ಅಧಿಷ್ಠಾನ ಇವುಗಳನ್ನ ಡಿಟೇಲ್ ಆಗಿ ಹೇಳ್ಯಾರ. ಈ ಸಂಕ್ಷೇಪ ಶಾರೀರಿಕ ಅಂತಂದ್ರೇನು? ಶಂಕರಾಚಾರ್ಯರ ಪೌತ್ರ ಶಿಷ್ಯ. ಶಂಕರಾಚಾರ್ಯರ ಪೌತ್ರ ಶಿಷ್ಯ ಯಾರು? ಸರ್ವಜ್ಞಾತ್ಮ ಮುನಿ. ಪುತ್ರ ಶಿಷ್ಯ ಅಲ್ಲ, ಪೌತ್ರ ಶಿಷ್ಯ. ಪುತ್ರ ಶಿಷ್ಯ ಅಂದ್ರ ನೀವು ಡೈರೆಕ್ಟ್ ಗುರುಗಳ ಹತ್ರ ಕುಳಿತು ಪಾಠ ಕೇಳಿದವರು. ಮುಂದ ಪೌತ್ರ ಶಿಷ್ಯ ಅಂತಂದ್ರ ನಿಮ್ಮಲಿಂತ ಮುಂದೆ ಪಾಠ ಕಲಿತು ತಯಾರಾದವರು. ಈ ಆಧಾರ ಏನ್ರಿ? ಸರ್ವಜ್ಞಾತ್ಮ ಮುನಿ. ಸರ್ವಜ್ಞಾತ್ಮ ಮುನಿ. ಏನಾಯ್ತು? 149ನೇ ವಿಷಯಾಂಕದ ಮೂಲಕ ಒಳ್ಳೆಯದು ಕೆಟ್ಟದು, ಸತ್ಯ ಮಿಥ್ಯ, ಏನದ ಭ್ರಮೆ, ಜ್ಞಾನ ದಾನ ಎಲ್ಲ ಓಟುಕ ಆಧಾರ ಏನದ? ಚೇತನದ ಸಾಮಾನ್ಯ ರೂಪವು ಆಧಾರವಾಗಿರುತ್ತದೆ. ಸ್ತುತಿ ಮಾಡೋರು ಒಂದಿಷ್ಟು ಮಂದಿ ಅದಾರ, ನಿಂದೆ ಮಾಡೋರು ಒಂದಿಷ್ಟು ಮಂದಿ ಅದಾರ. ಸ್ತುತಿ ನಿಂದೆ ಮಾಡೋರು ಇಬ್ಬರಿಗೆ ಯಾರ ಆಧಾರ? ಚೇತನದ ಸಾಮಾನ್ಯ ರೂಪವೇ ಆಧಾರ. ಬೈಯವರಿಗೂ ಅದೇ ಚೇತನನೇ ಆಧಾರ ಆಗ್ಯದ, ಹೊಗಳವರಿಗೂ ಅದೇ ಚೇತನನೇ ಆಧಾರ ಆಗ್ಯದ. ಚೇತನದ ಸಾಮಾನ್ಯ ರೂಪ ಆಧಾರ. ಸ್ತುತಿ ಮಾಡಿ ನಿಮಗೆ ಸನ್ಮಾನ ಮಾಡೋರು ಬಂದರಪ್ಪ, ಅವ್ರೇನಾಗ್ತಾರ? ಚೇತನದ ವಿಶೇಷ ರೂಪ ಅಧಿಷ್ಠಾನ ಆಗ್ತಾರ ಅವರು. ಹೌದಾ? ಚೇತನದ ವಿಶೇಷ ರೂಪರಾಗಿರ್ತಾರ, ಅವ್ರು ಅಧಿಷ್ಠಾನ ಆಗ್ತಾರ. ನಿಮ್ಮ ಏನಾರ ಜವಾಬ್ದಾರಿಗಳು ಅಂತವ್ ಏನಾರ ಕೊಡ್ಬೇಕಾದ್ರ ನಿಮ್ಗೆ ಕಪಟ, ಮೋಸ, ಸುಳ್ಳ, ದ್ವೇಷ ಮಾಡೋರಿಗೆ ಕೊಡ್ತಿರೋ ಏನು ನಿಮಗೆ ಅಧಿಷ್ಠಾನ ಆದವ್ರಿಗೆ ಕೊಡ್ತಿರೋ? ವಿಶೇಷ ರೂಪದಲ್ಲಿ ಅಧಿಷ್ಠಾನ ಆದವ್ರಿಗೆ ನಿಮ್ಮ ಜವಾಬ್ದಾರಿಗಳು ಕೊಡ್ತಿರೋ ಏನು ಮೋಸ, ಕಪಟ, ಸುಳ್ಳು ಹೇಳೋರು ಅಂತವ್ರಿಗೆ ಕೊಡ್ತೀರ ಮುಂದಿನ ಜವಾಬ್ದಾರಿಗಳು? ಅಧಿಷ್ಠಾನ ಆದವ್ರಿಗೆ ಕೊಡ್ತೀರಿ. ಸಾಮಾನ್ಯ ರೂಪದಲ್ಲಿ ಅವರೆಲ್ಲ ಇರ್ತಾರೆ, ಇರ್ಲಿ ಬಿಡು ಅನ್ಬೇಕು. ಆಧಾರ ಪರಮಾತ್ಮನೇ ಅವರಿಗೂ ಆಧಾರದನ, ಪರಮಾತ್ಮನೇ ಒಳ್ಳೆಯವರಿಗೂ ಆಧಾರದನ, ಪರಮಾತ್ಮನೇ ಕೆಟ್ಟವರಿಗೂ ಆಧಾರದನ. ಸಾಮಾನ್ಯ ರೂಪ ಬೇರೆ, ವಿಶೇಷ ರೂಪ ಬೇರೆ. ಸಾಮಾನ್ಯ ರೂಪ ಅವನೊಳಗನು ಪರಮಾತ್ಮ ಅದನಂತೇಳಿ ಈಗ ಅಕ್ಕಮಹಾದೇವಿದ ಒಂದು ವಚನ ಅದ. ಅಕ್ಕಮಹಾದೇವಿ ಒಂದು ವಚನ ಅದ. ಈ ಅಕ್ಕಮಹಾದೇವಿ ವಚನಗಳು ಭಾರಿ ಫಿಟ್ಟಿಂಗ್ ಇಟ್ಟಿರ್ತಾವ ಎಲ್ಲ ಒಂದ್ ಕಡೆ.
ಏನಂದ್ರೆ ಪರಮಾತ್ಮ ಎಲ್ಲರೊಳಗೆ ಇಹನೆಂದು ಶುನಿ ಶೂಕರಗಳೊಡನೆ ಒಂದೇ ತಟ್ಟೆಯಲ್ಲಿ ಉಣ್ಣಬಹುದೇ? ಆಕಿ ಕೇಳಕ್ಕೆ ಹಂದಿ ನಾಯಿ ಕರ್ಕೊಂಡು ಎಲ್ಲದ್ರಾಗ ಪರಮಾತ್ಮ ಅದನ್ನ ಕತ್ತಿ ನಾಯಿ ಹಂದಿ ಎಲ್ಲ ಓಸುಕ ಕರ್ಕೊಂಡು ಒಂದೇ ತಾಟ್ನಾಗ ಉಳ್ಳಕ್ ಬರ್ತದೇನಂತ ಕೇಳಕತ್ತಾಳ ಅಕ್ಕ. ವಚನ ಅದು ಓದ್ರಿ, ಆಕಿ ವಚನ ಒಂದ್ಸಾರಿ ಮನಸಾರಿ ಓದ್ಬಿಟ್ರಂದ್ರ ಇಂಥ ಟೈಮ್ನಾಗ ಬರ್ತದ ನೋಡ್ರಿ. ಪರಮಾತ್ಮ ಎಲ್ಲ ಕಡೆ ಅದನ, ಹಂದಿ ಒಳಗ್ನು ಅನ, ನಾಯಿ ಒಳಗನು ಅನ, ಕತ್ತಿ ಒಳಗನು ಅನ, ಎಲ್ಲದರಾಗೂ ಅದನ ಅಂತೇಳಿ ಎಲ್ಲದರ ಸಂಗಟ ಕೂಡಿ ಉಳ್ಳಕ್ ಬರ್ತದೇನು? ಹೆಂಗದು? ಸಾಮಾನ್ಯ ರೂಪ ಅಂತ ಏನದಲ್ಲ, ಚೇತನದ ಸಾಮಾನ್ಯ ರೂಪ ಆಧಾರವಾಗಿದ್ದು ಒಪ್ಪುಗೊತ್ತೀವಿ. ಆದರೆ ಆಕೆ ಒಂದು 3 ಶಬ್ದ ಹೇಳ, ಸದ್ಭಾವ, ಸುಜ್ಞಾನ, ಸತ್ಕ್ರಿಯೆ ಅಂತೇಳಿ ಮನುಷ್ಯ ಜನ್ಮ ಕದವಲ್ಲ, ಇವು ಏನ್ ಮಾಡ್ತೀರಿ ಅಂತ ಕೇಳಿದಳಕ್ಕೆ. ಮನುಷ್ಯ ಜನ್ಮದ ವಿಶೇಷ ರೂಪ ಅದ ಇಲ್ಲ, ಚೇತನದ ವಿಶೇಷ ರೂಪ ಅಧಿಷ್ಠಾನವಾಗಿ ಅವನಿಗೇನ್ ಕೊಟ್ಟದ? ಸದ್ಭಾವ ಕೊಟ್ಟದ, ಸುಜ್ಞಾನ ಕೊಟ್ಟದ, ಸತ್ಕ್ರಿಯೆ ಕೊಟ್ಟದ. ಮತ್ತ ಇವು ಇಟ್ಕೊಂಡು ವಿಶೇಷ ರೂಪ ಇಲ್ಲದಂತ ಪ್ರಾಣಿಗಳು ಕೂಡಿ ತಿಂತಾವ. ಹಂದಿ ಮಲಿ ನಾಯಿ ಕುಡಿತಾವ, ನಾಯಿ ಮಲಿ ಹಂದಿ ಕುಡಿತಾವ. ಮನುಷ್ಯರ ಮಲ್ಲಿ ಹಂದಿ ಕುಡ್ಲಕ್ ಬರ್ತಾವೇನು? ಹಂದಿ ಮಲ್ಲಿ ಮನುಷ್ಯರು ಕುಡಿತಾವ. ಸಾಮಾನ್ಯ ರೂಪ ಮತ್ತು ವಿಶೇಷ ರೂಪದ್ದು ಹೆಂಗ ಬಿಡಿಸಾಳಂದ್ರೆ ಹಂಗ ಬಿಡಿಸಾಳದ್ರ ಎಲ್ಲ ಒಂದೇ ಅಂತ ಓಸು ಮಂದಿಗೆ ತೆಕ್ಕಿಗೆ ಹಾಕೊಳ್ಳಕ್ ಹೋಗ್ಬೇಡ್ರಿ. ಮನುಷ್ಯ ರೂಪದ ಹಂದಿಗಳಿರ್ತಾರ, ಮನುಷ್ಯ ರೂಪದ ಕತ್ತೆಗಳಿರ್ತಾರ, ಮನುಷ್ಯ ರೂಪದ ನಾಯಿಗಳಿರ್ತಾರ, ಕ್ರೂರ ಮೃಗಗಳಿರ್ತಾರ. ದುಷ್ಟರನ್ನು ಕಂಡು ದೂರ ಇರುವತ್ ಯಾಕಂದ್ರು ದುಷ್ಟರೊಳಗೂ ಪರಮಾತ್ಮ ಅದನ, ಶಿಷ್ಟರೊಳಗೂ ಪರಮಾತ್ಮ ಅದನ ಒಪ್ಪುಗೊತ್ತೀವಿ. ದುಷ್ಟರ ಕಂಡು ನೆಟ್ಟಗೆ ಮಾಡ್ಲಕ್ ಹೋದ್ರ ನೀವು ಹಾಳಾಗ್ತೀರಿ. ಅದಕ್ಕೆ ದುಷ್ಟರ ಕಂಡು ದೂರ ಇದ್ಬಿಡ್ರಿ. ಅವ್ರಿಗೆ ಅವ್ರ ಗುರುಗಳು ಸಿಕ್ಕಾಗ ನೆಟ್ಟಗೆ ಮಾಡ್ತಾರ. ದುಷ್ಟರ ಗುರು ಬರ್ತಾನ ಭೂಮಿಗೆ ಹುಟ್ಟಿ, ಒದ್ದು ನೆಟ್ಟಗೆ ಮಾಡೋ ಬರ್ತಾನ, ಒಳ್ಳೆ ಮಾತಿಗೆ ನೆಟ್ಟಗಾಗ ಇರಲ್ಲ. ಹಿಂಗಾಗಿ ಅವ್ರಲಿಂತ ದೂರ ಇರ್ರಿ. ಅವ್ರೊಳಗನು ಪರಮಾತ್ಮ ಅದನಂತೇಳಿ ಅವ್ರ ಬಗ್ಗೆನೂ ಒಂದು ಒಳ್ಳೆ ಗೌರವ ಇರಲಿ. ಆದ್ರೆ ಅವ್ರ ಸಮೀಪಕ್ಕೆ ಹೋಗ್ಲಕ್ ಹೋಗ್ಬೇಡ್ರಿ. ಸದ್ಭಾವ, ಸುಜ್ಞಾನ, ಸತ್ಕ್ರಿಯೆ ಏನಿದು ಅನ್ನೋದು ನಾಳೆ ಕೇಳ್ರಿ, ಹೇಳ್ತೀವಿ. ವಿಶೇಷ ರೂಪ, ಚೇತನದ ವಿಶೇಷ ರೂಪವು ಅಧಿಷ್ಠಾನವಾಗಿರುತ್ತದೆ. ನೋಡ್ರಿ ಹೆಂಗಿಟ್ರಿ, ಎಲ್ಲಾ ಮಾಡಿ ಕಡಿಗಿಟ್ರಿ ನೋಡ್ರಿ ಫಿಟ್ಟಿಂಗ್. ಅಕ್ಕಮದೇ ವಚನದ ಮೂಲಕ ಎಲ್ಲದರಾಗೂ ಸಾಮಾನ್ಯ ರೂಪ, ಸಾಮಾನ್ಯ ರೂಪ, ಸಾಮಾನ್ಯ ರೂಪವನ್ನು ನೋಡಿ ಎಲ್ಲವನ್ನು ಪರಿಗಣಿಸ್ಲಕ್ ಹೋಗ್ಬೇಡ್ರಿ. ಯಾವ ಟೈಮ್ನಾಗ ನೀವು ಅನ್ಸೇಫ್ ಆಗ್ತೀರಿ, ಯಾವ ಟೈಮ್ನಾಗ ನಿಮಗೆ ಡೇಂಜರ್ ಬರ್ತದ ಅಂತವ್ರಲಿಂತ ಗೊತ್ತಾಗಲ್ಲ. ಅವ್ರಿಗೆ ಎಲ್ಲಿಡ್ಬೇಕು ಅಲ್ಲಿಡ್ಬೇಕು. ನೀವು ಸುರಕ್ಷಿತವಾಗಿರ್ಬೇಕಾದ್ರೆ ತೆಕ್ಕಿಗೆ ಹಾಕೊಳಕ್ ಹೋಗ್ಬೇಡ್ರಿ. ನೀವು ಸುರಕ್ಷಿತವಾಗಿದ್ರೆ ಎಲ್ಲ ಮಾಡ್ಲಿಕ್ಕೆ ಸಾಧ್ಯದ. ನೀವೇ ಒಂದ್ ಏನಾರ ಲಪಡ ಮಾಡಿ ಅದ್ರಾಗಾರೆ ಹೋಗಿ ಸಿಕ್ಕೊಂಬಿದ್ರೆ ಏನ್ ಮಾಡ್ತೀರ? ಅವಾಗ ದುಷ್ಟ ಕೆಲಸ ಮಾಡ್ತಿರ್ತಾರ, ಅವ್ರು ಏನೋ ಒಂದು ಮಾಡಿಕೆ ನಿಮ್ ಮೇಲೆ ಹಾಕಿ ಹೋಗ್ಬಿಡ್ತಾರ. ಲಂಚ ತಿನ್ನ ಆಫೀಸರ್ ಏನ್ ಮಾಡ್ತಾನ? ಕ್ಲರ್ಕ್ಗಳ ತಲೆ ಮೇಲೆ ಹಾಕಿ ಹೋಗ್ಬಿಡ್ತಾನ. ಭ್ರೂಣ ಲಿಂಗ ಪತ್ತೆ ಮಾಡುವಂತವನ್ ಏನ್ ಮಾಡ್ತಾನ? ಆ ಲ್ಯಾಬೊರೇಟರಿ ಟೆಸ್ಟ್ ಮಾಡ್ತಾನಲ್ಲ, ಅವನ್ ತಲೆ ಮೇಲೆ ಹಾಕಿ ಹೋಗ್ಬಿಡ್ತಾನ ಡಾಕ್ಟರ್. ಅವ್ರು ದೊಡ್ಡವ್ರು ಏನಿರ್ತಾರೆ ಯಾವಾಗನು ಫ್ರೀ ಆಗಿರ್ತಾರೆ. ನಮಗ್ ಗೊತ್ತಿಲ್ರಿ, ಅವು ಅವ್ರವ್ರೆ ಏನ್ ಮಾಡ್ಕೊಂಡ್ರ ನಮ್ಗೆ ಗೊತ್ತಿಲ್ಲ ಅಂತೇಳಿ ಎಗರ್ಬಿಡ್ತಾರ. ಯಾಕಂದ್ರೆ ಅವ್ರು ದುಷ್ಟರದರೋ ಶಿಷ್ಟರದರೋ ನೋಡ್ಬೇಕು. ನೋಡಿ ಏನ್ ಮಾಡ್ಬೇಕು? ಅವರಿಂದ ದೂರ ಇರಬೇಕು. ಸಂಘವೆಂಬುದು ಎರಡುಂಟು, ಒಂದು ಸಜ್ಜನರ ಸಂಘ, ಇನ್ನೊಂದು ದುರ್ಜನರ ಸಂಘ. ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ, ದುರ್ಜನರ ಸಂಘವದು ಬಚ್ಚಲ ರೊಜ್ಜಿನಂತೆ. ಇವತ್ತಿಲ್ಲ ನಾಳೆ ಹೊಲಸು ಹಬ್ಬಸ್ತದ. ನಿಮಗ ಹುಷಾರಾಗಿರ್ರಿ, ದೂರ ಇರ್ರಿ, ದೂರ ಇಡ್ರಿ. ಅವ್ರದ್ರಾಗ ಪರಮಾತ್ಮ ಅದನ್ನು ಒಪ್ಕೋತೀವಿ. ಆದ್ರ ಅವ್ರನ್ನ ನಾವು ಪರಿಗಣಿಸ್ಲಕ್ಕ ಹೋದ್ರೆ
ನಾವು ಅಸುರಕ್ಷಿತ ಆಗ್ತೇವೆ. ದುಷ್ಟರ ಗುರು ಹೆಂಗಾಗಬೇಕು? ಬುದ್ಧ ಬಂದಂಗೆ ಬರಬೇಕು, ಬಸವ ಬಂದಂಗೆ ಬರಬೇಕು, ಕೃಷ್ಣ ಬಂದಂಗೆ ಬರಬೇಕು. ಅವ್ರ ಗುರು ಬಂದಾಗ ಅವನ್ನ ನೆಟ್ಟಗಾಗ್ತಾನ. ಜನಸಾಮಾನ್ಯರು ನಮ್ಮಂತವ್ರಲಿಂತ ದುಷ್ಟರ್ಯಾಕೆ ಸರಿ ಹೋಗ್ತಾರೆ? ಸಾಮಾನ್ಯ ರೂಪ ಆಧಾರವಾಗಿರುತ್ತದೆ ಅಂತೇಳಿ ಒಬ್ಬ ದುಷ್ಟ ವ್ಯಕ್ತಿ ಸಹವಾಸ ಮಾಡಿದ್ರೆ ಅಂದ್ರೆ ಏನಾಯ್ತು? ಚಲೋದೇ ಮಾಡಿದ್ರು ಹಾಳಾಗ್ತದಲ್ರಿ ಮನಿ. ಅದಕ್ಕೇನ್ ಮಾಡ್ತೀರಿ? ನಾನೇನ್ ಕೆಟ್ಟದ್ ಮಾಡೀನಿ, ಒಳ್ಳೇದು ಮಾಡ್ಲಕತ್ತೀನಿ ಇಲ್ಲ ಅಂತಂದ್ರು ಮನಿ ಹಾಳಾಗ್ತದ. ಹೆಂಡತಿ ಮಕ್ಕಳು ಉಪವಾಸ ಬಿದ್ದು ಏನೋ ಒಂದು ಮಾಡ್ಕೊಂಡು ಬದುಕಬೇಕಾಗ್ತದ. ಒಬ್ಬ ಚರ್ಚಿನ ದೋಸ್ತ ಸಿಕ್ಕ, ಅವ ಏನ್ ಮಾಡ್ತಾನ? ಬೀಡಿ ಸಿಗರೇಟ್ ಸೇದಿಸೋದಕ್ಕಿಂತ ಡೇಂಜರ್. ಅವ ಏನ್ ಮಾಡ್ಬಿಡ್ತಾನೆ? ನೀವು ದುಡಿದ ರೊಕ್ಕ, ನಿಮ್ಮ ಟೈಮ್ ಎಲ್ಲ ಚರ್ಚಿಗೆ ಕರ್ಕೊಂಡು ಹೋಗಿ ನಿಮಗೆ ಚರ್ಚಿಗೆ ಹೋಗ ಚಟ ಹಾಕಿಬಿಡ್ತಾನ. ಅಲ್ಲೇನ್ ಕೆಟ್ಟದ್ ನೋಡೋದು ಏನ್ ಚರ್ಚಿನಾಗ? ನಿಮಗೆ ದೇವಸ್ಥಾನಗಳು ಕಡಿಮೆ ಅದಾವೇನು? ಬೇಕಾದಷ್ಟು ಅದಾವ. ನಿಮ್ಗೆ ಯಾವಾಗ ಬೇಕು ಅವಾಗ ದೇವಸ್ಥಾನಕ್ಕೆ ಹೋಗ್ತೀರಿ, ಬಿಡ್ತೀರಿ, ನಿಮ್ ಇಷ್ಟಕ್ಕೆ ಬಂದಂಗೆ ನೀವು ಹಬ್ಬ ಆಚರಣೆ ಏನೆಲ್ಲ ಮಾಡ್ತೀರಿ. ಆದ್ರೆ ಚರ್ಚಿಗೆ ಹೋಗೋದು ಏನ್ ಮಾಡ್ತಾರೆ? ಒಂದು ಬ್ರೇನ್ ವಾಶ್ ಮಾಡಿ ನಿಮ್ ತೆಗ ಚರ್ಚ್ ಹೋಗಿಸಿ ಬಿಡ್ತಾರೆ. ಅವಾಗ 3 ಹೊತ್ತು ಅಲ್ಲೇ ಹೋಗಿ ಬೀಳಂಗ ಮಾಡಿ ಇಟ್ಟು ಬಿಡ್ತಾರೆ ನಿಮ್ಮನ್ನ. ಏನ್ ಮಾಡ್ತೀರ ಅವಾಗ? ನಾನೇನ್ ಮಾಡ್ಲಕತ್ತೀನಿ? ಕೆಟ್ಟದ್ದು ಮಾಡ್ಲಕತ್ತೀನಿ ಏನು? ನಾನು ದೇವರ ಸೇವೆನೇ ಮಾಡ್ಲಕತ್ತೀನಿ, ಧರ್ಮನೇ ಮಾಡ್ಲಕತ್ತೀನಿ, ಧರ್ಮ ಗ್ರಂಥನೇ ಮಾಡ್ಲಕತ್ತೀನಿ. ಇಲ್ಲಿ ಒಂದು ಮನಿ ಹಾಳಾಗ್ಬಿಟ್ಟದು. ಹೆಂಡತಿ ಮಕ್ಕಳು ಬಂದ್ ಅವ ಏನು ನೋಡ್ತಾ ಸಹ ಇಲ್ಲ, 24 ತಾಸು ಚರ್ಚ್ನಾಗ ಬಿದ್ಬಿಟ್ಟಾನ. ಮತ್ತೇನ್ ಮಾಡ್ಲಕತ್ತಾನ? ಅದು ಬಂದು ರೊಕ್ಕ ರೂಪಾಯಿ ಸಹಿತ ಅದಕ್ಕೆ ಹಾಕ್ಲಕತ್ತಾನ. ಅಲ್ಲೇ ಹಾಕಿ ಇವ್ರು ಏನ್ ಮಾಡ್ತಾರೆ? ಬಟ್ಟೆ ಹೊಲ್ಕೊಂಡು ಬದುಕ್ಲಕತ್ತಾರ. ಮನಿ ಬಾಡಿಗೆ ಸಹಿತ ಕೊಡೋದಕ್ಕೆ ಒದ್ದಾಡ್ಲಕತ್ತಾರ ಹೆಂಡತಿ ಮಕ್ಕಳು. ಅವನಿಗೆ ಹೋಗಿ ಎಷ್ಟು ಹೇಳಿದ್ರು ಬಿಡುವಲ್ಲ ಅವ. ನಾನೇನ್ ಮಾಡಿದ್ರಿ? ಅವನು ಬಂದ್ರೆ ನಾನೇನ್ ಮಾಡ್ಲಿ ಅಂತಾನ. ಅವನಿಗೆ ಕರ್ಕೊಂಡು 1 ಸೆಕೆಂಡ್ ಅವನಿಗೆ ಬಿಡ್ತಾ ಇಲ್ಲ. ಬೀಡಿ ಸಿಗರೇಟ್ ಗುಟ್ಕ ಹೆಂಡ ಕುಡಿಯೋರ್ಕಿಂತ ಡೇಂಜರ್ ಈ ಚರ್ಚಿನವ್ರ ಸಹವಾಸ. ಮನೆ ಹಾಳಾಗಿ ಹೋಗ್ಬಿಡ್ತಾವ. ಅದೇನ್ ಕನ್ವರ್ಟ್ ಮಾಡ್ತಾರೆ, ಕನ್ವರ್ಟ್ ಮಾಡ್ತೀನಿ ಅಂತೇಳಿ ಕನ್ವರ್ಟ್ ಮಾಡ್ಲಕ್ ಹೋಗಿ ಮನೆಗಳು ಹಾಳಾಗ್ತಾವ. ಓಸು ಮಂದಿಗಾರೆ ಒಯ್ದು ಕನ್ವರ್ಟ್ ಮಾಡ್ಬೇಕು. ಮನೆಯವ್ರು ಎಲ್ಲರಿಗೆ ಮಾಡಿಕೆ ಆ ಕಡೆ ಕರ್ಕೊಂಡು ಹೋಗ್ಬೇಕು. ಒಬ್ಬರಿಗಿಬ್ಬರಿಗೆ ಕರ್ಕೊಂಡು ಹೋಗಿ ಉಳಿದವರೆಲ್ಲ ಒದ್ದಾಡ್ಲಕತ್ತಾರೆ. ಬುದ್ಧನ ಕಾಲದಾಗನು ಹಂಗೆ ಸಮಸ್ಯೆ ಆತಿತ್ತು. ಕರ್ಕೊಂಡು ಹೋಗ್ಬಿಡ್ತಿದ್ದ ಯಾರು ಬೇಕಾದವ್ರಿಗೆ. ಬೆನ್ನ ಹಚ್ಚಿ ಬಿಡ್ತಿದ್ರು ಮಂದಿ. ಬೆನ್ನ ಹಚ್ಚಿ ಹೋದವ್ರು ಆಯ್ತು, ಮರುದಿನ ಭಿಕ್ಷು ಆಗಿ ಒಂದ್ ಭಿಕ್ಷಾ ಪಾತ್ರೆ ತಗೊಂಡು ಧರ್ಮ ಪ್ರಚಾರಕ್ಕೆ ನಿಂತು ಬಿಡ್ತಿದ್ರು. ಬುದ್ಧನ ಕಾಲದಾಗನು ಅಂತದೇ ಸಮಸ್ಯೆ ಇತ್ತು. ಒಬ್ಬೊಬ್ಬರಿಗೆ ಅಲ್ಲಿ ಒಬ್ಬೊಬ್ರು ಬಾಳ ಕೆಟ್ಟ ಸತ್ಯಾನಾಶ ಆಗ್ಯಾರ್ರಿ. ನಾವನು ಚರ್ಚಿಗೆ ಓದ್ತೀವಿ, ನಾವನು ಫಾದರ್ ಹತ್ರ ಓದ್ತೀವಿ. ಆದ್ರೆ ನಮ್ ಸಂಸಾರ ಚಂದ ಇಟ್ಕೊಂಡು ಅದನ್ನೆಲ್ಲ ಮಾಡ್ತೀವಿ. ನಾವೇನ್ ಚರ್ಚಿನ ವಿರೋಧಿಗಳಲ್ಲ. ಈಗ ಚರ್ಚಿನವರಿಗೆ ಗಮನಕ್ಕೆ ಬಂದು ಇವ್ರ ಮನಿ ಒಳಗ ಫ್ಯಾಮಿಲಿ ಮ್ಯಾಟರ್ಸ್ ಒಳಗ ಇಂಟರ್ಫಿಯರ್ ಆಗಿ ಅವ್ರು ಸಫರ್ ಆಗ್ಲಕತ್ತಾರ ಅಂತ ಗೊತ್ತಾದ್ಮೇಲೆ ಅವನಿಗೆ ಒಳ್ಳೆ ಬುದ್ಧಿ ಹೇಳಿ ನಿಮ್ಮ ಮನೆಯವ್ರ ಜೊತೆಗೂ ಚೆನ್ನಾಗಿದ್ದು ಆಮೇಲೆ ಇಲ್ಲಿಗೆ ಬಾರಪ್ಪ ಅಂತೇಳಿ ಹೇಳಂಗಿಲ್ಲ ಅವರು. ನಿನ್ನ ಮನೆ ಹಾಳಾಗಲಕ್ಕ ನೀನ್ ಚರ್ಚಿಗೆ ಬಾ ಅಂತಾರಲ್ಲ, ಇದು ಡೇಂಜರ್ ಕೆಲಸ ನಡೆದದ. ಉಳಿದವ್ರು ಹಾಳ್ದ ಬೀಳಾರ, ಉಪವಾಸ ಬಿಟ್ಟು ಕಾಯಲ್ರಕ್ಕ, ನೀನು ಬಾ, ನೀ ದುಡ್ದೆಲ್ಲ ತಂದು ಇಲ್ಲಿ ಇಡು ಅಂತಾರಲ್ಲ. ಇದು ಒಂದು ಏನ್ ಪದ್ಧತಿ ನಡೆದು? ಇದು ಅವನು ಫ್ಯಾಮಿಲಿ ಹಾಳು ಮಾಡಿಕೆ ಅವನಿಗೆ ಯಾವ ಧರ್ಮ ಹೇಳ್ತೀರಿ? ಏನ್ ಉದ್ಧಾರ ಮಾಡ್ತೀರಿ ಅವನಿಗೆ? ಅವನಿಗೆ ಹುಚ್ಚಿಡ್ದದ, ಮೂರ್ಖದ ನಾವು. ಮೂರ್ಖರನ್ನ ಸದುಪಯೋಗ ಮಾಡ್ಕೊಳಕತ್ತಾರ. ನಮ್ಮ ದೇಶದ ದಡ್ಡರನ್ನ, ಹುಚ್ಚರನ್ನ, ಮೂರ್ಖರನ್ನ ಅವರು ಸದುಪಯೋಗ ಮಾಡ್ಕೊಳಕತ್ತಾರ ತಮ್ಮ ಸ್ವಾರ್ಥಕ್ಕಾಗಿ. ನಮ್ಮಲ್ಲಿ ಮನಿಗಳು ಹಾಳಾಗ್ಲಕತ್ತಾವ. ನಾವೇನ್ ಚರ್ಚಿನ ವಿರೋಧಿ ಅಲ್ಲ, ಫಾದರ್ ವಿರೋಧಿ ಅಲ್ಲ, ಏನೇನು ಅಲ್ಲ. ಮನಿ ಹಾಳಾಗ್ಲಕತ್ತಾವಲ್ಲ, ಇದ್ರ ಬಗ್ಗೆ ನಾವು ಚಿಂತನೆ ಮಾಡ್ಬೇಕಾಗ್ಯದ.
ಅವ್ರು ಕೂಡಿದ್ದಕ್ಕೆ ಕಡೆ ಬಂದ್ರ ಏನು ಮಕ್ಕಳ ಫೀಸ್ ಎದರಲ್ಲೇ ಕಟ್ಟಬೇಕು, ಮಕ್ಕಳ ಶಾಲೆ ಫೀಸ್ ಎದರಲ್ಲೇ ಕಟ್ಟಬೇಕು, ಬಟ್ಟೆ ಬರಿ ಅಲ್ಲಿ ಹೊಟ್ಟೆ ಮನಿ ಬಾಡಿಗೆ. ಒಂದು ಹೆಣ್ಮಗಳಿಗೆ ನಿರಾಧಾರ ಮಾಡಿ ಅವ್ರ ಏನಂತಾರ, ಬಂದಿರಲ್ಲ ನಮ್ ಜೊತೆಗೆ, ಯಾರು ಬೇಡ ಅಂತಾರ, ಚರ್ಚಿಗೂ ಬಂದಿರಲ್ರಕ್ಕ, ಅವ್ನ್ ಮನೆ ಮಾಡಿಟ್ಟಿರ್ತಾನ, ಆ ಮನೆಯಾಗಿರ್ರಿ. ಅವಕ್ಕೀಗ ಮನೆಯಾಗ ಇಟ್ಕೆ 24 ತಾಸು ಚರ್ಚ್ನಾಗ ಬಿದ್ರಕ್ಕೆ ಅಲ್ಲಿ ಮನೆಯಾಗ ಹೋಗಿ ನಾನೇ ಅನಾಥಳಂಗ ಬೀಳ್ಬೇಕ್ರಿ, ಎಲ್ಲಿ ಅವ್ರ ಬಟ್ಟೆ ತೆಕ್ಕಿ ಬಟ್ಟೆ ಹೊಲ್ದಕ್ಕೆ ಬದುಕ್ತೀನಿ ಅಂತಾಳ. ರಾಜ್ಯಕ್ಕೆ ಹೋಗ್ತಾರವ್ರು, ಈ ರಾಜ್ಯ ಬಿಟ್ಟು ಆ ರಾಜ್ಯಕ್ಕೆ, ಆ ರಾಜ್ಯ ಬಿಟ್ಟು ಈ ರಾಜ್ಯಕ್ಕೆ ಹೋಗ್ಬಿಡ್ತಾರ 6 ತಿಂಗಳಿಗಟ್ಲೆ ಹೆಂಡ್ರಿ ಮನೆಯಾಗ ಬಿಟ್ಟು. ಎಲ್ಲ ಇವೆಲ್ಲ ವಿಚಾರ ಮಾಡೋಕಂದ್ರೆ ಯಾರಿಗೂ ವಿರೋಧ ಅಲ್ಲ. ಮನೆ ಹಾಳು ಮಾಡಿ ಧರ್ಮ ಪ್ರಚಾರ ಮಾಡಿ ಈ ಕೆಲಸಗಳು ಮಾಡಬಾರದು ಅನ್ನೋದು ನಮ್ಮದೊಂದು ಸಲಹೆ ಅಷ್ಟೇ. ಈಗ ಅವನು ಮನಿ ಹಾಳಾಗ್ಲಿಕತ್ತದ, ಅವನ ಮಗಳು ಅನಾಥಳಾಗ್ಯಾಳ, ಅವನ ಹೆಂಡತಿ ಬಡವಾಗ್ಯಾಳ, ಈಗ ಆಕಿಗೆ ಏನ್ ಮಾಡ್ಬೇಕು ಅಂತ ವಿಚಾರ ಮಾಡ್ಬೇಕು ಚರ್ಚಿನವ್ರು. ಏನ್ ಒತ್ತಡ ಅಂತಂದ್ರೆ ನೀನು ಬಾ ಕನ್ವರ್ಟ್ ಆಗು, ನಿನ್ಗ ಎಲ್ಲ ಅನುಕೂಲ ಮಾಡಿಕೊಡ್ತೀವಿ ಅಂತಾರ. ನಾವಲ್ಲ ಅಂತಾಳ. ಒಳ್ಳೆ ಕೆಲಸ ಮಾಡಿದ್ರು ಹಿಂಗಾತವ. ಇಲ್ಲಿ ಸಾಮಾನ್ಯ ಚೇತನ, ನಾನು ಹೇಳಕತ್ತದ್ದು ಚರ್ಚಿನ ವಿರೋಧ ಪರ ಅಲ್ಲ, ಸಾಮಾನ್ಯ ಚೇತನ. ಒಳ್ಳೆ ಕೆಲಸ ಕೆಟ್ಟ ಕೆಲಸ ಎರಡೂದ್ರಾಗೂ ಸಾಮಾನ್ಯ ಚೇತನನೇ ಆದಂತೇಳಿ ಅದ್ರ ಬೆನ್ನತ್ತಿ ಹೋಗಿ ನನಗೆ ಒಳ್ಳೇದ ತನಗ ಆಟ ಏನೋ ಆರಾಮ್ ಅನ್ಸದ ತಿಳ್ಕ ಉಳಿದದ್ದೆಲ್ಲ ಹಾಳು ಮಾಡಿದ್ರ ಅದಕ್ಕೆ ಅಕ್ಕಮಾದೇವಿ ಹೇಳ್ತಾಳೆ, ಇಂಥವೆಲ್ಲ ಮಾಡ್ಬೇಡ್ರಿ, ಸದ್ಭಾವ ಸುಜ್ಞಾನ ಸತ್ಕ್ರಿಯಾಶೀಲರಾಗಿ ಇದ್ದು ನೀವು ಸಾಮಾನ್ಯ ಚೇತನವನ್ನು ಗೌರವಿಸ್ರಿ ಅಷ್ಟೇ. ಎಲ್ಲಾ ಧರ್ಮದ ದೇವರುಗಳಿಗೆ, ಎಲ್ಲಾ ಧರ್ಮ ಗ್ರಂಥಗಳಿಗೆ, ಎಲ್ಲಾ ಧರ್ಮದ ಗುರುಗಳಿಗೆ ಗೌರವಿಸ್ರಿ. ಆದರೆ ನಿಮ್ಮ ಸುಜ್ಞಾನ, ನಿಮ್ಮ ಸದ್ಭಾವ, ನಿಮ್ಮ ಸತ್ಕ್ರಿಯೆಗಳನ್ನ ಬಿಡದೇ ಇರ್ರಿ. ಅವು ಬಿಟ್ಕೆ ನೀವು ಯಾವ್ದಾರ ಸಂಘಟನೆ ಓದ್ತೀರಿ ಅಂತ ಅಂದ್ರೆ ಏನಾಗ್ತೀರಿ, ಆ ಕಡೆ ಅದಕ್ಕೂ ಹತ್ತಲ್ಲ, ಈ ಕಡೆ ಇದಕ್ಕೂ ಹತ್ತಲ್ಲ. ನಿಮ್ ಶಕ್ತಿ ಸಾಮರ್ಥ್ಯಗಳೆಲ್ಲ ಬಳಸ್ಕೊಂಡು ಆಮೇಲೆ ಕುಂಡಿ ಮೇಲೆ ಹೋದ್ ಹೊರಗೆ ಹಾಕಿಬಿಡ್ತಾರೆ. ನಿಮಗೇನು ಮುದುಕರಾದ್ಮೇಲೆ ಅವ್ರು ನೋಡ್ತಾರೇನು? ಉಪಯೋಗ ಇರೋ ತನಕ ಉಪಯೋಗ ತಕ್ಕೋತಾರ, ಆಮೇಲೆ ಯೂಸ್ ಅಂಡ್ ಥ್ರೋ ಮಾಡ್ತಾರ. ಎಷ್ಟು ಆಧ್ಯಾತ್ಮದ ಹೆಸರ ಮೇಲೆ, ಎಷ್ಟು ಧರ್ಮದ ಹೆಸರ ಮೇಲೆ ಎಷ್ಟೊಂದದವ, ಅವೆಲ್ಲ ಓಸು ನಿಮ್ಮಲ್ಲಿ ನಿಮ್ಮನ್ನು ದುಡಿಸ್ಕೊಳಕತ್ತಾವ ಇಂಡೈರೆಕ್ಟ್ ಆಗಿ, ಗೊತ್ತೇ ಆಗಂಗಿಲ್ಲ ನಿಮಗ. ಮನೆಯಾಗ ಸಹಿತ ನೋಡ್ರಿ, ಮನಿ ಸಹಿತ ಏನಿದೆ, ಸಂಸಾರ ಏನಿದೇನು ಅದಕ್ಕಿಂತ ಕಡಿಮೆ ಇದು ಡೇಂಜರ್ ಚರ್ಚ್ ಇದು ಸಂಸಾರ. ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನನ್ನವರೆನ್ನುವರು, ಅನ್ನವ ತೀರಿದ ಮರುದಿನ ನನ್ನವರೆನ್ನುವರು ಯಾರ್ಯಾರು? ಸಂಸಾರದ ಏನು ಗ್ಯಾರಂಟಿ ಅದೇನಿದು? ಹೌದಕ್ಕಿಂತ ಡೇಂಜರ್ ಅದ ಇದು ಸಂಸಾರ. ಅತ್ಯಂತ ಹೆಚ್ಚು ನಮ್ಮನ್ನು ಬಳಸಿಕೊಂಡು ಅತ್ಯಂತ ಕನಿಷ್ಠವಾಗಿ ಕಾಣುವಂತ ಒಂದು ಕಾಲ ಈ ಸಂಸಾರದಿಂದ ಉಂಟಾಗ್ತದ ಇಲ್ಲ? ಇಂಥವು ಹೇಳ್ಬೇಡ್ರಿ, ಇದರ ಬಹಳ ಸೂಕ್ಷ್ಮ ವಿಚಾರ ಆಗ್ತಾವ. ಮನ್ಯಾಗ ಕೂತ್ ಮಾತಾಡವ ಅಲ್ಲಿ ನೀವು. ಹೌದು ಅಂದ್ಬಿಟ್ಟೆ ಅಂದ್ರೆ ಮನೆಯವ್ರು ಯಾರ್ಯಾರು ಬಂದು ಕಾಲರ್ ಹಿಡಿದ್ರೆ ಏನು ಮಾಡ್ಬೇಕು? ಯಾಕೆ ನಾವು ಚಲೋ ನೋಡ್ಲಿಕ್ಕತ್ತಿಲ್ಲ ಹಿಂಗ ಹೇಳಕತ್ತೀವಿ. ಅದಕ್ಕ ಏನೇ ಇದ್ರು ಸಹಿತ ನಿಮ್ಮ ಹುಷಾರದಾಗಿ ನೀವು ಇರ್ಬೇಕು. ನಿಮ್ಮದೇ ಆದ ಒಂದು ಸ್ವಭಾವ, ಆ ಸ್ವಭಾವದೊಳಗೆ ನೀವು ಎಚ್ಚರಿರ್ಬೇಕು. ಓಕೆ. ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ತನ್ನವರೆನ್ನುವರು. ಅನ್ನವು ತೀರಿದ ಮರುದಿನವೇ ನನ್ನವರೆನ್ನುವರು ಯಾರಿಲ್ಲ. ಅದು ಭಜನಿ ಪದ ಅದ, ಕಳಿಸ್ತೀನಿ ಕೇಳಕತ್ರಿ ಮತ್ತದು. ದುಡ್ಡು ಎಲ್ಲ ದುಡಿಯುವ ತನಕ ಬಹಳ ಚಲೋ ಅಂತಾರ. ದುಡ್ಡೆಲ್ಲ ಹೋಗಿ ಗಡ್ಡ ಬೆಳೆದ ಕಾಲಕ್ಕೆ ದಡ್ಡ ಸೂಳೆ ಮಗ ಎನ್ನುವರು. ಬಾರಿ ಅದರಿ ಅದು. ಉಣು ಉಡು ಎಂದು ತಂದು ಕೊಡುವ ತನಕ ಏನೆಲ್ಲ ಉಪಚಾರ ಮಾಡ್ತಾಳ,
ಉಣು ಉಡು ಎಂದು ತಂದು ಕೊಡದಿರೋ ಕಾಲಕ್ಕೆ ಬಡಿದಾಡಿ ಬರುವಳು ಬಾಗಿಲಕ್ಕೆ ಹೋಗಿ ನಿಂದಿರ್ತಾಳತ್ತ. ಬಾಗಿಲೊರಗೆ ಬಾ ನೀನು, ಇಲ್ಲಿ ಹೊರಗೆ ಹೇಳಬಾ, ನೀ ಏನ್ ಮಾಡ್ತೀವಿ ಹೊರಗೆ ಬಾ ನೀನು ಅಂತ ಬಾಗಿಲಿಗೆ ಹೋಗಿ ನಿಂದಿರ್ತಾಳ. ರೊಕ್ಕ ಇರ್ಲಾರ್ದಂತ ಪರಿಸ್ಥಿತಿ ಬಂದಾಗ ಹೆಂಗ್ ಆಗ್ತದ ಈ ಮನುಷ್ಯನ ಜನ್ಮ ಅನ್ನೋದು. ಬಡಿದಾಡಿ ಬರುವಳು ಬಾಗಿಲಕ್ಕ. ಸತ್ಯ ರೀ, ಅದು ಸತ್ಯವಚನ ಅದು. ಕಡು ಪ್ರೀತಿಯನ್ನು ಮಾಡುವಳು, ಉಡು ಉಣು ಎಂದು ತಂದು ಕೊಡದಿರೋ ಕಾಲಕ್ಕ ಬಡಿದಾಡಿ ಬರುವಳು ಬಾಗಿಲಕ್ಕ. ಬಾಗಿಲೊರಗೆ ಅವನ್ ಮರ್ಯಾದೆ ತೆಗಿತಾಳ ಬಾಗಿಲಿಗೆ. ಯಾಕೆ ಬಂದಿ ಮತ್ತ ದುಡಿದು ಹಾಕಾಗ್ಲಕ್ಕಂತ ಜಗಳ ಬಂದ್ಬಿಡೋದು. ಓಕೆ, ಟೈಮ್ ಆಯ್ತು. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಶರಣು ಶರಣಾರ್ಥಿ, ಶರಣ ಶರಣ. ಧನ್ಯವಾದಗಳು ಸದ್ಗುರುಗಳೇ. ಇಲ್ಲಿವರೆಗೆ ಚೇತನದ ಸಾಮಾನ್ಯ ರೂಪ ಮತ್ತು ವಿಶೇಷ ರೂಪದ ಕುರಿತು ಮತ್ತೆ ಇವತ್ತಿನ ದಿವಸ ಜ್ಞಾನವನ್ನು ಮುಂದುವರಿಸಿ ನಮಗೆ ಆರಂಭವನ್ನು ಮಾಡಿದ್ರು. ಮತ್ತದಾಗಿ ಶಿಷ್ಯ ಸರ್ವಜ್ಞ ಆತ್ಮವನ್ನು ಚೇತನದ ಸಾಮಾನ್ಯ ರೂಪವೇ ಆಧಾರ ಇದೆ. ಮತ್ತ ಸ್ತುತಿ ಮಾಡುವವನಿಗೆ ಸನ್ಮಾನ ಮಾಡಿ ಬಂದಾಗ ಅವರು ವಿಶೇಷ ರೂಪ ಅಧಿಷ್ಠಾನ ಆಗ್ತಾರೆ. ಎಲ್ಲಾ ಕಾಲಗಳಲ್ಲಿ ಎಲ್ಲಾ ಪ್ರಾಂತ್ಯಗಳಲ್ಲಿ ಚೇತನದ ಸಾಮಾನ್ಯ ರೂಪವೇ ಆಧಾರ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ರಜ್ಜುನ ಒಂದು ಉದಾಹರಣೆ ತಗೊಂಡು, ಇಲ್ಲಿ ಇದು ಸರ್ಪದ, ಇದು ರಜ್ಜುವಿಗೆ ಎರಡೂ ಕಾಲದಲ್ಲಿ ರಜ್ಜುವಿನ ಸಾಮಾನ್ಯ ರೂಪ ಇದೆ ಆಧಾರ, ರಜ್ಜುವಿನ ವಿಶೇಷ ರೂಪ ಅಧಿಷ್ಠಾನ ಇದೆ. ರಜ್ಜು ವಿಶೇಷ ರೂಪ ಅಧಿಷ್ಠಾನದ. ನಾನು ದೇಹ, ನಾನು ಆತ್ಮ, ನಾನು ಬ್ರಹ್ಮ, ಮನುಷ್ಯ ಇವೆಲ್ಲವುಗಳಿಗೆ ಪ್ರತ್ಯೇಕಾತ್ಮ ಚೇತನದ ಸಾಮಾನ್ಯ ರೂಪ ಆಧಾರದ. ಮತ್ತೆ ಈ ಪ್ರತ್ಯೇಕಾತ್ಮನ ವಿಶೇಷ ರೂಪ ಅಧಿಷ್ಠಾನದ ಅನ್ನೋ ವಿಷಯವನ್ನು ಗುರುಗಳು ನಮಗೆಲ್ಲ ತಿಳಿಸಿಕೊಟ್ಟು ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಈಗ ಕೊನೆಯಲ್ಲಿ ಮಂಗಲಾಚರಣೆ. ಶುದ್ಧ ಬ್ರಹ್ಮನಿಷ್ಠ ಸದ್ಗುಣಾದಂತ ಪ್ರಕಾಶ್ ಹುಡುಕೇರಿ ಇವರಂತೆ ಅಂತಂದ ನಿಜಾನಂದ ಸ್ತುತಿಯು ನಿಜವಾಗಿ ಬೆಳಗಿರಿ ನಿತ್ಯಲ ದಾಸರಿಗೆ, ಅಜರ ಹರಿಗಾಧಾರವೇ ತಾನಾದ ಪರಮ ಸದ್ಗುರುವರರಿಗೆ. ಶ್ರುತಿಶಿರದರ್ಥವ ಮತಿಯಲ್ಲಿ ನೆಲೆಸಿದ ಪತಿತ ಪಾವನಗೆ, ಘಟಿಗಾನದ ನರ ಅಜ್ಞರಿಗರುವನು ತೋರಿದ ಧೀರನಿಗೆ, ಕುಟುಲೋಕ್ತಿಗಳನ್ನು ಕಟವಾಗಿ ಟೀಕಿಸಿ ದಿಟವನ್ನು ಬೋಧಿಪಗೆ, ಷಡ್ದರ್ಶನದ ಸಾರವ ಬೀರಿದ ಯುಕ್ತಿ ಪ್ರಕಾಶನಿಗೆ, ಅತ್ಯುತ್ತಗಲದ ಮತ್ತೊಂದಲ್ಲದ ತತ್ವವ ತಿಳುಪಿದವಗೆ,
ಶಿವಾನಂದರಿಗೆ ನಿಶ್ಚಿಂತವಾಗಿ ನಿಜವನ್ನು ಹೊಂದಿದ ಗುರುನಾಥ ನಿಮ್ಮಡಿಗೆ ನಿಜಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲ ದಾಸರಿಗೆ